ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಯೂಟ್ಯೂಬ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಟೀಚರ್ ಪೋಸ್ಟು ಎಷ್ಟು ದಿನಗಳಿಂದ ನೀವು ಕಾಯ್ತಾ ಇದ್ರಿ. ಈಗಾಗಲೇ ಕಾಲ್ಫಾರ್ಮ್ ಆಗಿದೆ ಆಲ್ರೆಡಿ. ಡು ಯು ನೋ ದ್ಯಾಟ್? ಓಕೆ, ಈಗಾಗಲೇ ನಿಮಗೆ ಗೊತ್ತಿದೆ. ಓಕೆ, ಆ್ಯಂಡ್ ಇನ್ನು ಡೋಂಟ್ ವೇಸ್ಟ್ ಎನಿ ಟೈಮ್. ಓಕೆ, ಎಲ್ಲಿ ಟೈಮ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಸ್ಟಡಿ ಮಾಡಿ. ನಾನು ನಿಮ್ಮ ವಿದ್ಯಾ ಮೇಡಮ್. ಇವತ್ತಿನ ಈ ವಿಡಿಯೋದಲ್ಲಿ ಸಂಧಿಗಳು, ಕನ್ನಡ ಗ್ರಾಮರ್ ಸಂಬಂಧಪಟ್ಟಂತಹ ಸಂಧಿಗಳ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಕನ್ನಡ ಸಂಸ್ಕೃತ ಸಂಧಿ, ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ನಾನು ಕ್ಲಾಸ್ ಮಾಡಿದ್ದೀನಿ. ಅದರದ್ದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಅದನ್ನು ತುಂಬ ಸುಲಭವಾಗಿ ಸರಳವಾಗಿ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳ ಕ್ಲಾಸ್ ಮಾಡ್ತಾಯಿದ್ದೀನಿ. ಸಂಸ್ಕೃತ ಸಂಧಿಗಳೆಷ್ಟಿದೆ, ಅದರಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ, ಅವುಗಳನ್ನ ಸುಲಭವಾಗಿ ಹೇಗೆ ನೀವು ಪರೀಕ್ಷೆಯಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಲಿಸನ್ ಕೇರ್ಫುಲ್ಲಿ. ಈ ನೋಟ್ಸ್ ಏನು ನಾನು ಪ್ರಿಪೇರ್ ಮಾಡಿದ್ದೀನಲ್ಲ, ಈ ನೋಟ್ಸು ಹೈಸ್ಕೂಲ್ ಸಿಲೆಬಸ್ಸಲ್ಲಿ ಬಂದಿರತಕ್ಕಂತಹ ನೋಟ್ಸ್ ಜೊತೆಗೆ ಓಕೆ, ಹಾಗೆ ಒಂದಿಷ್ಟು ಗ್ರಾಮರ್ ಪುಸ್ತಕಗಳನ್ನು ನಾನು ಔಟ್ಸೈಡಿಂದ ತಗೊಂಡು ಎರಡನ್ನೂ ಸೇರಿಸಿ ಸ್ಟಡಿ ಮಾಡಿ ಚೆನ್ನಾಗಿ ನೋಟ್ಸ್ ಮಾಡಿದ್ದೇನೆ. ಓಕೆ, ನಿಮಗೆ ತುಂಬ ಸುಲಭವಾಗೋ ಹಾಗೆ ನಾನು ಇದನ್ನು ನೋಟ್ಸ್ ಮಾಡಿದ್ದೇನೆ. ಓಕೆ, ಕೈಯಿಂದ ನೀಟಾಗಿ ಬರೆದು ನಿಮಗೆ ಸರಳವಾಗಿ ಸುಲಭವಾಗಿ ತಿಳಿಸೋ ಪ್ರಯತ್ನ ಇದರಲ್ಲಿ ನಂದು. ಓಕೆ, ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ಅರ್ಥ ಆಗ್ತದೆ ನಿಮಗೆ. ಗ್ರಾಮರ್ ಕ್ಲಾಸ್ ಇದೆ. ಆ್ಯಂಡ್ GPT ಇರ್ಬೋದು, PSTR ಇರ್ಬೋದು, HSTR ಇರ್ಬೋದು, ಬೋತ್ ಎಕ್ಸಾಮ್ಸ್ಗೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಡೆಫಿನೆಟ್ಲಿ ದಿಸ್ ವಿಡಿಯೋ ಗಿವ್ ಯು ಲಾಟ್ ಆಫ್ ಹೆಲ್ಪ್ ರಿಯಲಿ. ಓಕೆ, ಡೋಂಟ್ ಸ್ಕಿಪ್ ಎನಿವೇರ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ಆ್ಯಂಡ್ ಹಿಯರ್ ಐ ಆಮ್ ರಿಕ್ವೆಸ್ಟಿಂಗ್ ಟು ಯು, ನಮ್ಮ ಚಾನಲ್ನ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸಂಸ್ಕೃತ ಸಂಧಿಗಳು. ಇದರಲ್ಲೂ ಕೂಡ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ ಅಂತ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೇವೆ. ಓಕೆ, ಇಲ್ಲಿ ಸ್ಟಡಿ ಪರ್ಪಸ್ ಸಂಸ್ಕೃತ ಹಾಗೂ ಸಂಸ್ಕೃತ ಸಂಧಿಗಳಲ್ಲೇ ಎರಡು ವಿಧ, ಒಂದು ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಅದರಲ್ಲಿ ಮತ್ತು ಕನ್ನಡದಲ್ಲೂ ಸ್ವರ ಸಂಧಿ, ವ್ಯಂಜನ ಸಂಧಿ ಇದೆ. ಹಾಗೆ ಸಂಸ್ಕೃತದಲ್ಲೂ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಅಂತ ಇದೆ. ಇದರಲ್ಲಿ 8 ಸಂಧಿಗಳನ್ನ ಇವತ್ತು ತುಂಬ ಚೆನ್ನಾಗಿ ನೀವು ಸ್ಟಡಿ ಮಾಡ್ತೀರಾ. ಓಕೆ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ, ಸ್ವರ ಸಂಧಿಗಳಾಗತ್ತೆ ಸಂಸ್ಕೃತದ್ದು. ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತಂದರೆ ಅನುನಾಸಿಕ, ಜಸ್ತ್ವ, ಶುತ್ವ, ಆಮೇಲೆ ಸ್ಟುತ್ವ ಅಂತ. ಓಕೆ, ಇಲ್ಲಿ ನೋಡಿ, ಫಸ್ಟ್ 1 by 1 ಸ್ಟಡಿ ಮಾಡೋಣ. ಇವಾಗ ತುಂಬ ಸುಲಭವಾಗಿ ಹೇಳ್ಕೊಡ್ತಾನೆ ನಿಮಗೆ. ಓಕೆ, ನನಗೆ ಈಸಿ ಅನ್ನಿಸಿದ ಹಾಗೆ ನಾನು ನೋಟ್ಸ್ ಮಾಡಿದ್ದೇನೆ. ಓಕೆ, ಆ್ಯಂಡ್ ಲಿಸನ್ ಕೇರ್ಫುಲ್ಲಿ ಎವ್ರಿಬಡಿ. ನಾನು ಸಾಧ್ಯವಾದಷ್ಟು ಇಲ್ಲಿ ಒಂದು 20ರಿಂದ 25 ಶಬ್ದಗಳ ಉದಾಹರಣೆಯೊಂದಿಗೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ನೀವು ಇನ್ನೂ ಹೆಚ್ಚು ಶಬ್ದಗಳನ್ನು ನೀವು ಫೈಂಡ್ ಔಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅಂದಾಗ ಓಕೆ, ಯು ಕ್ಯಾನ್ ಪರ್ಫೆಕ್ಟ್. ಓಕೆ, ಬಿಕಾಸ್ ಈಸಿ ಅನಿಸುತ್ತೆ ಕೇಳೋವಾಗ, ಅಫ್ಕೋರ್ಸ್ ಬರೆಯೋವಾಗ, ಬಟ್ ವೆನ್ ನಿಜವಾಗ್ಲೂ ನೀವು ಎಕ್ಸಾಮ್ ಟೈಮಲ್ಲಿ ಕಷ್ಟ ಅನ್ನಿಸ್ಬೋದು. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಸರ್. ಲಿಸನ್ ಕೇರ್ಫುಲ್ಲಿ ಅಗೈನ್ ಆ್ಯಂಡ್ ಅಗೈನ್ ದಿಸ್ ವಿಡಿಯೋ. ಓಕೆ, ಸವರ್ಣ ದೀರ್ಘ ಸಂಧಿ ಫಸ್ಟ್ ಒನ್. ಇಲ್ಲಿ ಸವರ್ಣಾಕ್ಷರಗಳು ಅಂದರೆ ಆ, ಇ, ಉ ದೀರ್ಘ ಸ್ವರಗಳು ಇಲ್ಲಿ ಬರುತ್ತಾವೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಸವರ್ಣ ದೀರ್ಘ ಸಂಧಿ. ಸ ವರ್ಣ ದೀರ್ಘ. ನೋಡ್ರಿ, ಇಲ್ಲಿ ಸ ಅಂದರೆ ಒಂದೇ ಥರ ಇರುವಂಥದ್ದು. ಸ ವರ್ಣ ಅಂದರೆ ಒಂದೇ ವರ್ಣ ಅಂತ. ವರ್ಣ ಅಂದರೆ ಒಂದೇ ಜಾತಿದು ಅಂತ ಅರ್ಥ. ದೀರ್ಘವಾಗಿ ಬರುವಂಥದ್ದು ಯಾವುದು? ಆ, ಇ, ಉ. ಯಾಕೆ ಈ ಮೂರು ಅಕ್ಷರಗಳಲ್ಲ, ಆ ಅಕ್ಷರಗಳು ಯಾವುದು? ಅ, ಆ, ಇ, ಈ, ಉ, ಉ. ಈ 6 ಅಕ್ಷರಗಳೇನಿದೆಯಲ್ಲ, ಸ್ವರಾಕ್ಷರಗಳು, ಇದು ಸೇಮ್ ಇದೆ, ಪ್ರೊನೌನ್ಸಿಯೇಷನ್, ಉಚ್ಚಾರ ಸೇಮ್ ಇದೆ. ಹಾಗಾಗಿ ಇವನ್ನ ಸವರ್ಣಾಕ್ಷರಗಳು ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಯಾಕಂದರೆ ಈ ಸ್ವರಗಳೇ ದೀರ್ಘವಾಗಿ ಬರ್ತದೆ. ನೇ ದೀರ್ಘವಾಗಿ ಆ ಆಗುತ್ತೆ, ಈನೇ ದೀರ್ಘವಾಗಿ ಈ ಆಗುತ್ತೆ, ಉ ದೀರ್ಘವಾಗಿ ಊ ಆಗುತ್ತೆ. ಹಾಗಾಗಿ ಓಕೆ, ಇನ್ನೂ ಸರಳವಾಗಿ ಹೇಳ್ತೇನೆ, ನೋಡ್ತಾ ಇರಿ. ಓಕೆ, ಮುಂದೆ ಹೋಗ್ತಾ ಇನ್ನೂ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಎಕ್ಸಾಂಪಲ್ಸ್ ನೋಡಿ, ಚರಣ ಪ್ಲಸ್ ಅಂಬುಜ, ಚರಣಾಂಬುಜ. ನೋಡಿ, ಇಲ್ಲಿ ಚರಣಾಂಬುಜ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಪೂರ್ವ ಸಂಧಿ ಮತ್ತು ಉತ್ತರ ಸಂಧಿ, ಪೂರ್ವ ಪದ, ಉತ್ತರ ಪದ ಎರಡು ನಾನು ಹೇಗೆ ತಿಳ್ಕೋಬೇಕು, ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು,
ಹೇಗೆ ಎಲ್ಲಿ ಯಾವ ಅಕ್ಷರಗಳು ಬಂದರೆ ಏನಾಗ್ತದೆ ತುಂಬ ಸುಲಭವಾಗಿ ಹೇಳಿದ್ದೀನಿ ಕನ್ನಡ ಸಂಧಿ ಹೇಳುವಾಗ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ, ಇದನ್ನು ನೋಡಿ ನಿಮಗೆ ಖಂಡಿತ ಅರ್ಥ ಆಗ್ತದೆ. ಓಕೆ, ಕನ್ಫ್ಯೂಸ್ ಆಗಲ್ಲ. ಚರಣ ಪ್ಲಸ್ ಅಂಬುಜೆ ಚರಣಾಂಬುಜ. ನೋಡಿ ಇಲ್ಲಿ ಸಿಸಿಲಿ ಬರೆದಿದ್ದೇನೆ, ನಿಮಗೆ ಬಹುಶಃ ಕನ್ಫ್ಯೂಸ್ ಅಂತ ಕಾಣಿಸ್ತಿದೆಯೋ ಇಲ್ಲೋ ಕ್ಲಿಯರಾಗಿ. ಐ ಡೋಂಟ್ ನೋ ದ್ಯಾಟ್, ಐ ಥಿಂಕ್, ಐ ಹೋಪ್ ಸೊ. ನಿಮಗೆ ಈ ಗೊತ್ತಿದೆ. ಓಕೆ, ಲುಕ್ ಆ್ಯಟ್ ಹಿಯರ್. ಇಲ್ಲಿ ಈ ಥರ ನಾನು ಬರೆದಿದ್ದೀನಿ. ಇಲ್ಲಿ ಈ ಆ ಬರುತ್ತೆ. ನಾವು ಹಿಂಗೆ ಯಾವುದೋ ಒಂದು ಆ ಬರೆಯುವಾಗ, ಇದು ದೊಡ್ಡ ಈ ಬರೆಯುವಾಗ ಈ ಥರ ಕೊಡ್ತೀವಿ ನಾವು ಅಲ್ವಾ. ಇಲ್ಲಿದೆ ನೋಡಿ, ಇಲ್ಲಿ ಇದು ಹಿಂಗೆ ತೊಗೊಂಡು ನಾವು ಈ ಥರ ಬರಿತೀವಿ ಅಲ್ವಾ. ಸೊ ಇದೇನು ಹಿಂಗೆ ಬರಿತೀವಲ್ಲ ದೀರ್ಘ, ಅದೇ ಇಲ್ಲಿ ದೀರ್ಘವಾಗಿ ಬರುವಂಥದ್ದು ದೊಡ್ಡ ಈನೆ. ಇಲ್ಲಿ ಓ ದೊಡ್ಡ ನಾವು ಬರಿತೀವಲ್ಲ, ಅದೇ ಹಿಂಗೆ ದೀರ್ಘ ಇದು ಈ ಥರ ಬರ್ತದೆ ಪದಗಳಲ್ಲಿ. ಲುಕ್ ಆ್ಯಟ್ ಹಿಯರ್. ನೀವು ಹೆಂಗೆ ಬರುತ್ತೆ ಇಲ್ಲಿ ಬರೆದಿದ್ದೀನಿ ನೋಡಿ. ಇಲ್ಲಿ ನಾ ಇದೆ, ಇಲ್ಲಿ ಕೂಡ ಇದೆ ಬಂದಿದೆ ಅಕ್ಷರ. ಜೀ ನಾಲಯ ನಾ ಇಲ್ಲಿ ಬಂದಿದೆ ಅಲ್ವಾ. ಚರಣಾಂಬುಜ ನಾ ನಾನಲ್ಲೇ ಆ ಸೇರಿಕೊಂಡಿದೆ. ಇಲ್ಲಿ ನೋಡಿ, ನಾನೀಗ ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್, ಇಸಂಟ್ ಇಟ್. ಇಲ್ಲಿ ನೋಡಿ, ಚರಣ ಇದೆ, ನಲ್ಲೇ ಇದೆ. ಸೊ ಇದೇನಾಗ್ತದೆ, ನಲ್ಲೇ ಇರೋದ್ರಿಂದ ಇದು ಚರಣ ಇದ್ದದ್ದು ಇಲ್ಲಿ ಆಗಿದೆ. ಚರಣ ಅಲ್ವಾ. ಸಕಳ ಪ್ಲಸ್ ಆಚಾರ್ಯ, ಸಕಳಾಚಾರ್ಯ. ಇಲ್ಲಿ ನೋಡಿ, ಸಕಳ ಇದ್ದದ್ದು ಇಲ್ಲಿ ಆಗಿದೆ ಅಲ್ವಾ. ಇಲ್ಲಿ ಜಿನ ಪ್ಲಸ್ ಆಲಯ, ಜಿನ ನ ಇದೆ, ಇದ್ದದ್ದ ಇಲ್ಲಿ ಜಿನಾಲಯ, ನ ಇದ್ದಿದ್ದ ಆಗಿದೆ. ಈ ಅಕ್ಷರಗಳೇ ದೀರ್ಘವಾಗಿ ಬರ್ತವೆ. ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೀವಿ. ಸವರ್ಣ ದೀರ್ಘ. ಸವರ್ಣ ಅಂದರೆ ಒಂದೇ ಜಾತಿ ಅಕ್ಷರಗಳು ಅಂತ ಅರ್ಥ. ಅದು ಸೇಮ್, ದಟ್ ಮೀನ್ಸ್ ಪ್ರನೌನ್ಸಿಯೇಷನ್ ಏನು ಹೇಳ್ತೀರಾ ಅದಕ್ಕೆ, ಉಚ್ಚಾರ. ಓಕೆ, ಅರ್ಥ ಮಾಡಿಸ್ತೇನೆ. ಇನ್ನೂ ಒಂಚೂರು ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳೋ ಪ್ರಯತ್ನ ಮಾಡ್ತೇನೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಆ್ಯಂಡ್ ಇಲ್ಲಿ ನೋಡಿ, ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ. ಇಲ್ಲಿ ಪದಗಳನ್ನು ನೀವು ಪೂರ್ವಪದ ಉತ್ತರ ಪದ ಐ ಹೋಪ್ ನಿಮಗೆ ಗೊತ್ತಾಗ್ತದೆ. ಚಂದ್ರ ಇದ್ದದಿಲ್ಲ, ಚಂದ್ರ ಆಯಿತು. ವಿಗ್ರಹ ವಾಕ್ಯ ಮಾಡಿ ಬರೆಯೋದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಕೂಡಿಸಿ ಬರೆದಾಗ, ಪದ ಕೂಡಿಸಿ ಬರೆದಾಗ ಏನಾಯ್ತು, ಇಲ್ಲಿ ದ ಇದ್ದಿದ್ದು ದಾತು, ಭ ಇದ್ದಿದ್ದು ಭಾ ಆಯಿತು, ಹಾ ಇದ್ದದ್ದು ಹಾತು. ಇಲ್ಲಿ ಮಹಾ ಪ್ಲಸ್ ಆತ್ಮ ಮಹಾತ್ಮ. ಅದೇನು ಕನ್ಫ್ಯೂಸ್ ಬೇಡ, ಸ್ವರಾನೇ ಇದೆ. ಆ ಇದ್ದಿದ್ದೆ ಆ ಆಗಿ ಬಂದರೂ ಪರವಾಗಿಲ್ಲ, ಅದು ಸವರ್ಣ ದೀರ್ಘ. ಪದಗಳನ್ನು ಕೂಡ ನೀವು ನೋಡಬೇಕು, ಸಂಸ್ಕೃತ ಇದೆಯೋ ಕನ್ನಡ ಪದಗಳಿದೆಯೋ ಪೂರ್ವ ಉತ್ತರ ಪದ. ಓಕೆ, ಕವಿ ಪ್ಲಸ್ ಇಂದ್ರ ಕವೀಂದ್ರ. ಇಲ್ಲಿ ನೋಡಿ, ಸೀಸಲ್ಲಿ ಬರೆದಿದ್ದು ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಮಹಾ ಆ ಇದೆ ಅಲ್ವಾ, ಇದು ಇಲ್ಲಿ ಹೀಗೆ ಈ ಬಾ ಬರ್ತದೆ ಬಾನಲ್ಲಿ. ಇಲ್ಲಿ ಊ ಮಧುನ್ನತಿ ಅಲ್ಲ, ಇಲ್ಲಿ ಊ ಬಂದಿದೆ ನೋಡಿ, ಇಲ್ಲಿ ಈ ಥರ ಅಲ್ವಾ. ಮಧುನ್ನತಿ ಈ ಥರ ಬಂದಿದೆ. ಇಲ್ಲಿ ಕವೀಂದ್ರ ನೋಡಿ, ಇಲ್ಲಿ ದೀರ್ಘ ಬಂದಿದೆ, ದೀರ್ಘ. ಇಲ್ಲಿ ಇದೇ ದೀರ್ಘ, ಅದು ಹಿಂಗೆ ನಾವು ಬರಿತೀವಲ್ವ, ಇಲ್ಲಿ ಈ ಬರಿತೀವಲ್ವ, ಇದೇ ಈನೇ ದೀರ್ಘವಾಗಿ ಬಂದಿರುವಂಥದ್ದು. ಇಲ್ಲಿ ಕವಿ ವಿನಲ್ಲಿ ಏನಿದೆ, ಸಣ್ಣ ಇದೆ. ಇಲ್ಲಿ ಬರೆದಿದ್ದೀನಿ ಸೀಸ್ಲೆ ನಾನು, ಸ್ಮಾಲ್ ಅಕ್ಷರ, ಸ್ವರ ನಿಮಗೆ ಕಾಣಿಸ್ತಿರ್ಬೋದು. ಓಕೆ, ವಿಡಿಯೋ ಝೂಮ್ ಮಾಡಿ ನೋಡಿ. ಇಲ್ಲಿ ಬರೆದಿದೆ, ಇದೇ ಈನ ಇಲ್ಲಿ ದೊಡ್ಡ ಈ ಅಕ್ಷರ ಆಗಿ ಬಂದಿದೆ. ಇಲ್ಲಿ ಪೂರ್ವ ಪದದಲ್ಲಿ ಅಕ್ಷರ ದೀರ್ಘ ಆಗ್ತದೆ, ನೀವು ನೋಡ್ತಿದ್ದೀರಾ. ಒನ್ ಟ್ರಿಕ್ ಇಂಪಾರ್ಟೆಂಟ್ ನೀವು ನೆನಪಿಟ್ಕೊಳ್ಳೋದು ಏನಂದರೆ, ಪೂರ್ವ ಪದದಲ್ಲಿರ್ತಕ್ಕಂತಹ ಅಕ್ಷರ ದೀರ್ಘವಾಗಿ ಬರ್ತಾ ಇದೆ. ಇಸಂಟ್ ಇಟ್? ಧ್ಯಾನ್ಸಿ ಸುನೋ ಎವ್ರಿಬಡಿ ಆ್ಯಂಡ್ ಲುಕ್ ಅಟ್ ಹಿಯರ್ ಕೇರ್ಫುಲಿ. ಓಕೆ, ದೀರ್ಘವಾಗಿ ಬರ್ತಾ ಇದೆ. ಪೂರ್ವ ಪದದಲ್ಲಿರ್ತಕ್ಕಂತಹ ಅಕ್ಷರ ಇಲ್ಲಿ ದೀರ್ಘವಾಗಿ ಬರ್ತಾ ಉಂಟು. ಹೌದಾ? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಇನ್ನೊಂದು ನೀವು ನೆನಪಿಟ್ಕೋಬೇಕು, ಆ್ಯಸ್ ಯೂಶ್ವಲ್ ಆ ಈ ಊ ಹೀಗೆ ನೇರವಾಗಿ ಬರಲ್ಲ ಈ ಅಕ್ಷರಗಳು. ಈ ಥರ ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳಾಗಿ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಈ ಥರ ಸಿಂಬಾಲಿಕ್ ಆಗಿ ಈ ಥರ ಬಂದಿತ್ತು ಇಲ್ಲಿ ಅಂತಂದರೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಫೈಂಡ್ ಔಟ್ ದ್ಯಾಟ್. ಓಕೆ, ಆ್ಯಂಡ್ ಮತ್ತು ಇಲ್ಲಿ ನೋಡಿ, ನಾನು ನಿಮಗೆ ಬರೆದಿದ್ದೀನಿ ಆ ಈ ಉ ರು ಎ ಐ ಓ ಔ ಅಂ ಅಹ ಅಲ್ವಾ. 13 ಸ್ವರಾಕ್ಷರಗಳಿದೆ ಕನ್ನಡದಲ್ಲಿ ಅಲ್ವಾ. ಇಲ್ಲಿ ನೋಡಿ, ಆ ಈನ ಯಾಕೆ ಇದನ್ನು ಬರೆದೀನಿ ಅಂದರೆ ನಿಮಗೆ ಈ ಬರಲ್ಲ ಅಂತಲ್ಲ. ಇಲ್ಲಿ ನೋಡಿ ಏನಿದೆ ಅದರಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ನೋಡಿ, ಈ ಮೇಲಿನ ಸ್ವರಗಳನ್ನು ಗಮನಿಸಿ. ಇಲ್ಲಿ ಆ ಈ ಉ ಈ 6 ಅಕ್ಷರಗಳನ್ನು ಸವರ್ಣಾಕ್ಷರಗಳು ಎಂದು ಕರೆಯುತ್ತಾರೆ. ಕಾರಣ
ಈ ಅಕ್ಷರಗಳ ಉಚ್ಚಾರಣೆ ಒಂದೇ ತೆರನಾಗಿರೋದ್ರಿಂದ ಓಕೆ ಈ ಸವರ್ಣ ಅಕ್ಷರಗಳು ದೀರ್ಘವಾಗುವುದೇ ಸವರ್ಣ ದೀರ್ಘ ಸಂಧಿ. ಅವುಗಳೆಂದರೆ ಆ ಇ ಉ ಅಲ್ವಾ. ಈ ಮೂರು ಅ ಈ ಉ ಈ ಅಕ್ಷರಗಳೇ ನಮಗೆ ದೀರ್ಘವಾಗಿ ಬರ್ತದೆ. ಪ್ರೊನೌನ್ಸಿಯೇಷನ್ ಸೇಮ್ ಇದೆ ಇದ್ರದ್ದು. ಹಾಗಾಗಿ ಇವನ್ನ ಸವರ್ಣಾಕ್ಷರಗಳು ಅಂತ ಕರೀತಾರೆ. ಯಾಕೆ ಅಂತ ನೋಡ್ರಿ, ನಾನು ಅರ್ಥ ಮಾಡ್ಕೊಂಡಿದ್ದು ಹೀಗೆ. ಇದನ್ನು ಸಂಧಿ ಸಮಾಸಗಳನ್ನ ತದ್ದಿತ ಅಂತ ಕೃದಂತ ಅವ್ಯಯಗಳು ಪ್ರತ್ಯಯಗಳಿರ್ಬೋದು, ವಿಭಕ್ತಿ ಪ್ರತ್ಯಯಗಳಿರ್ಬೋದು, ಆ್ಯಂಡ್ ಕಾಲಗಳಿರ್ಬೋದು, ತದ್ದಿತ ಕೃದಂತ ಈ ಎಲ್ಲನೂ ನಾಮಪದಗಳಿರ್ಬೋದು. ಓಕೆ, 9 ನಾಮಪದಗಳ ವಿಧಗಳಿರ್ಬೋದು, ಸರ್ವನಾಮಗಳು ಹಿಡ್ಕೊಂಡು ನಾನು ಹೇಗೆ ನನಗೆ ಅರ್ಥ ಸುಲಭವಾಗಿ ಮಾಡ್ಕೊಂಡಿದ್ದೀನಿ. ನೋಟ್ಸ್ ಓದಿ ಹಲವಾರು ಪುಸ್ತಕಗಳು ನಿಮಗೆ ಗೌರ್ಮೆಂಟದವ್ರು ಕೊಟ್ಟಿದ್ದಾರೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ಅಂತ ಅಲ್ವಾ. ಅದನ್ನೆಲ್ಲ ರೆಫರ್ ಮಾಡ್ತಾ ಜೊತೆಗೆ ಕನ್ನಡ NCERT ಬುಕ್ಸ್ ಇರ್ಬೋದು, ನಿಮಗೆ ಗೌರ್ಮೆಂಟ್ ಪುಸ್ತಕಗಳಲ್ಲೂ ಕೂಡ ಏನಾಗಿದೆ, ಹೈಸ್ಕೂಲ್ ಪುಸ್ತಕದಲ್ಲಿ ಕನ್ನಡ ಪುಸ್ತಕದಲ್ಲಿ ಹಿಂದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರಾಮರ್ನ ಅಲ್ವಾ. ಅದೆಲ್ಲನೂ ಸೇರಿ ನಾನು ನೋಟ್ ಮಾಡಿದ್ದೀನಿ. ಓಕೆ, ತುಂಬ ಸುಲಭವಾಗಿ ಸರಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಿದ್ದನ್ನು ನಾನು ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೇನೆ. ನನಗಿಂತ ಇನ್ನೂ ಟ್ಯಾಲೆಂಟೆಡ್ ಶಾಣ ಇದ್ದವ್ರು ಇನ್ನೂ ಚೆನ್ನಾಗಿ ನೀವು ಈಸಿಯಾಗಿ ಸುಲಭವಾಗಿ ನೋಟ್ಸ್ಗಳನ್ನ ಮಾಡ್ಬೋದು ಅಲ್ವಾ. ಹಾಗಾಗಿ ಇಲ್ಲಿ ನೋಡಿ, ಈ ಥರ ನೀವು ಅದನ್ನು ನೆನ್ಪಿಟ್ಕೋಬೇಕು. ಇದೇ ಅಕ್ಷರಗಳ ಸವರ್ಣ ಅಂದರೆ ಇದು ಒಂದೇ ಅಲ್ವಾ. ಆ ಎಲ್ಲ ಒಂದೇ ಥರ ಅಕ್ಷರಗಳಿದು 6. ಅವುಗಳನ್ನ ಅಕ್ಷರ ದೀರ್ಘವಾಗಿ ಬರ್ತಾವೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೀವೇನು ನೆನ್ಪಿಟ್ಕೋಬೇಕು ನೋಡ್ರಿ, ಇಲ್ಲಿ ಈ ಸವರ್ಣ ಅಕ್ಷರಗಳು ನೇರವಾಗಿ ಬರಲ್ಲ. ನಾನು ಆಗಲೇ ನಿಮ್ಗೆ ಹೇಳಿದೆ, ನೇರವಾಗಿ ಬರಲ್ಲ, ಕಾಗುಣಿತಾಕ್ಷರ ರೂಪದಲ್ಲೇ ಬರ್ತದೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲೇನಿದೆ ನೋಡ್ರಿ, ಕಾಗುಣಿತ ಈ ಥರ ಬರ್ತದೆ, ಉ ಈ ಥರ ಬರುತ್ತೆ, ಆ ಹಿಂಗೆ ಬರ್ತದೆ ಈ ಥರ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಹೆಂಗೆ ಕಾಗುಣಿತಾಕ್ಷರ ನೋಡಿ. ಇಲ್ಲಿ ವಿದ್ಯಾಭ್ಯಾಸ, ದೇವಾಸುರ, ಕವೀಂದ್ರ, ಇಲ್ಲಿ ನೋಡಿ ಈ ಹಿಂಗೆ ದೀರ್ಘವಾಗಿ ಬಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಬಿಡಿಸಿ ಬರೆದಾಗ ಗೊತ್ತಾಗುತ್ತೆ, ಕೂಡಿಸಿ ಬರೆದದ್ದು ಬಿಡಿಸಿ ಬರೆದದ್ದು ಎರಡನ್ನೂ ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲಿ ನೋಡ್ರಿ, ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ದೇವ ಇದ್ದದ್ದು ವಾ ಆಗಿದೆ, ವಿ ಇದ್ದದ್ದು ವಿ ಆಗಿದೆ, ರು ಇದ್ದದ್ದು ರೂ ಆಗಿದೆ, ಸಣ್ಣ ರು ಇದ್ದದ್ದು ದೊಡ್ಡ ರು ಆಗಿದೆ. ಇಲ್ಲಿ ದೊಡ್ಡದೂನೇ ಬಂದಿದೆ. ಇದು ಏನು ವ್ಯತ್ಯಾಸ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನಡೀತದೆ. ಲಕ್ಷ್ಮೀ ಪ್ಲಸ್ ಈಶ ಲಕ್ಷ್ಮೀಶ ಅಲ್ವಾ. ಕೃತ ಪ್ಲಸ್ ಅರ್ಥ ಕೃತಾರ್ಥ, ತ ಇದ್ದದ್ದು ಆ ಆಗಿದೆ. ಓಕೆ, ನೋಡಬೇಕು ಪೂರ್ವ ಪದ ಉತ್ತರ ಪದ. ನೀವಿಲ್ಲಿ ಅದನ್ನು ನೋಡ್ತಾ ಇದ್ದೀರಾ ಕೂಡಿಸಿ ಬರೆದಾಗ. ಇಲ್ಲಿ ನೋಡಿ, ಅದೇ ಅಕ್ಷರಗಳು ದೀರ್ಘವಾಗಿ ಬಂದಿದೆ, ಅದೇ ಸ್ವರಾಕ್ಷರಗಳು ಇಲ್ಲೇನಿದೆ ಸ್ವರಾಕ್ಷರಗಳು ಅಲ್ವಾ, ಅದೇ ಸ್ವರಾಕ್ಷರಗಳೇ ಇಲ್ಲಿ ದೀರ್ಘವಾಗಿ ಬಂದಿದೆ ಕೂಡಿಸಿ ಬರೆದಾಗ ಅಲ್ವಾ. ಅದು ನೇರವಾಗಿ ಬರಲ್ಲ, ಆ ಈ ಊ ಅಂತ. ಈ ಥರ ಒತ್ತಕ್ಷರ, ಈ ಥರ ನಾವು ಅದು ಗುಣಿತಾಕ್ಷರ ಒತ್ತಕ್ಷರ ಯಾವ ರೂಪದಲ್ಲಿ ಬಂದಿರ್ತದೆ ನೋಡ್ಕೊಂಡು ಅದನ್ನು ಹಿಂಗೆ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಭಾಳ ಕನ್ಫ್ಯೂಸ್ ಇಲ್ಲ, ತುಂಬ ಈಸಿ ಇದೆ. ಯಾವಾಗ ಗ್ರಾಮರ್ ಕಠಿಣ ಆಗ್ತದೆ ಗೊತ್ತಾ, ನಾವು ಕಠಿಣ ಮಾಡಿಕೊಂಡಾಗ ಕಠಿಣ ಆಗ್ತದೆ. ಆ್ಯಕ್ಚುಲಿ ಸುಲಭನೇ ಗ್ರಾಮರ್, ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು, ಬೋತ್ ಆರ್ ಓಕೆ. ಅದಷ್ಟೇ ಅಲ್ಲ, ಎಲ್ಲ ಭಾಷೆ ಗ್ರಾಮರ್ಗಳು ಕಲಿಯೋ ತನಕ ಎಲ್ಲ ಕಷ್ಟನೇ, ಕಲ್ತಾದ್ಮೇಲೆ ಈಸಿನೇ ಅಲ್ವಾ. ಹಾಗೇನಿಲ್ಲ, ಸ್ವಲ್ಪ ನೀವು ಗಮನ ಕೊಟ್ಟು ನೋಡಬೇಕಷ್ಟೆ, ಮತ್ತೇನಿಲ್ಲ. ಓಕೆ, ಧ್ಯಾನ ಮಾಡೋದ್ರಿಂದ ನೀವು ಬೇಗ ಕಲಿತೀರ. ಧ್ಯಾನ ಅಂತಂದರೆ ಮೆಡಿಟೇಷನ್ ಅಂತಲ್ಲ, ಧ್ಯಾನ ಅಂದರೆ ನೀವು ಏನು ಕೆಲಸ ಮಾಡ್ತೀರೋ ಅದೇ ಧ್ಯಾನ. ಲೈಕ್ ದ್ಯಾಟ್, ಇವಾಗ ನೀವು ಪೂಜೆ ಮಾಡತ್ತಿದ್ರೆ ಲಕ್ಷ್ಯ ಕೊಟ್ಟು ಭಗವಂತನಲ್ಲೇ ಚಿತ್ತ ಮನಸ್ಸು ಇಟ್ಟು ಮಾಡಬೇಕು. ಎಲ್ಲೋ ಫೋನಲ್ಲಿ ಮಾತಾಡ್ಕೋತಾ ಅಡುಗೆ ಮಾಡ್ಕೋತಾ ಅದು ಏನಿದೆ ಇದು ಏನಾಗಿದೆ, ಅಲ್ಲಿ ನೋಡು ಫೋನ್ ಬಂತು, ಇಲ್ಲಿ ನೋಡು ಬಾಗ್ಲ ಯಾರೋ ಬಡಿದ್ರು, ಹಾಲಿನವ್ರು ಬಂದಾರ, ಪೇಪರ್ನವ್ರು ಬಂದಾರ. ಧ್ಯಾನ ಅಂತಂದರೆ ಮೂಗು ಮುಚ್ಕೊಂಡು ಅಥವಾ ಎಲ್ಲೋ ನದಿ ಕೆಳಗಡೆ ಕೂತ್ಕೊಂಡು ಜಪ ಮಾಡೋದು ಅಂತಲ್ಲ. ಧ್ಯಾನ ಮೀನ್ಸ್ ನಾವು ಪ್ರತಿಯೊಂದು ಕೆಲಸನೂ ಶ್ರದ್ಧೆ ಇಟ್ಕೊಂಡು ಮಾಡೋದೇ ಧ್ಯಾನ. ಓಕೆ, ನೀವು ಹಂಗೆ ಧ್ಯಾನ ಇಟ್ಟು ಮಾಡೋದಾದರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಿ, ನೀವು ಏನಂತಂತಂದರೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದಿಷ್ಟು ಪದಗಳನ್ನ ನಾನು ತಗೊಂಡಿದ್ದೀನಿ ಸವರ್ಣ ದೀರ್ಘ ಸಂಧಿಗೆ. ಶುಚಿ ಪ್ಲಸ್ ಇಂದ್ರ ಶುಚೀಂದ್ರ, ಬಹು ಪ್ಲಸ್ ಉದಕ ಬಹುದಕ. ಇಲ್ಲಿ ನೋಡಿ, ನಾನು ಅಲ್ಲೇ ಬರೆದಿದ್ದೆ, ನಿಮಗೆ ಇಲ್ಲೇ ತೋರಿಸಿದ್ದೀನಿ. ಇಲ್ಲಿ ನೇರವಾಗಿ ಸರಿಯಾಗಿ ನೀವು ಇಲ್ಲೇ ಬರೆದು ಇಲ್ಲಿ ನೋಡ್ತಿದ್ದೀರ. ಇಲ್ಲೇ ಶುಚಿ ಚಿ ಸಣ್ಣ ಇ ಇದ್ದದ್ದು ದೊಡ್ಡ ಇ ಆಗಿದೆ, ಬಹು ಸಣ್ಣ ಹೂ ಇದ್ದದ್ದು ದೊಡ್ಡ ಹೂ ಆಗಿದೆ ಅಲ್ವಾ.
ತಿ ಇದ್ದು ತೀನೆ ದೊಡ್ಡ ಈನೇ ಬಂದಿದೆ ಆ್ಯಸ್ ಯೂಶುವಲ್ ಆಗಿ. ಓಕೆ, ಬಹು ಪ್ಲಸ್ ಉದಕ ಬಹುದಕ, ಸತಿ ಪ್ಲಸ್ ಈಶ ಸತೀಶ, ಉಪ ಪ್ಲಸ್ ಆಹಾರ ಉಪಹಾರ, ಕವಿ ರವಿ ಪ್ಲಸ್ ಇಂದ್ರ ರವೀಂದ್ರ, ದೇವ ಪ್ಲಸ್ ಆಲಯ ದೇವಾಲಯ, ಮಹಾ ಪ್ಲಸ್ ಆತ್ಮ ಮಹಾತ್ಮ, ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ. ಹೆಚ್ಚು ಪದಗಳನ್ನ ನೀವು ಕನ್ನಡ ಪುಸ್ತಕದಲ್ಲಿ ಸಿಗುತ್ತೆ. ಓಕೆ, ನೀವು ಫೈಂಡ್ ಔಟ್ ಮಾಡಬೇಕು, ಬರೀಬೇಕು ಚೆನ್ನಾಗಿ ಅಷ್ಟೇ. ಓಕೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಓಕೆ, ಮಹಾ ಪ್ಲಸ್ ಆತ್ಮ ನೋಡಿ, ಇವನ್ನೆಲ್ಲ ಸರಿಯಾಗಿ ಬರ್ಕೊಳ್ಳಿ. ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ, ಅಲ್ಪ ಪ್ಲಸ್ ಅಕ್ಷರ ಅಲ್ಪಾಕ್ಷರ, ಮುನಿ ಪ್ಲಸ್ ಇಂದ್ರ ಮುನೀಂದ್ರ. ನೋಡಿ ಇಲ್ಲೆಲ್ಲ ನಾನು ಸಿಲೇ ಮಾರ್ಕ್ ಮಾಡಿದ್ದೀನಲ್ಲ, ಅದೇ ದೀರ್ಘವಾಗಿ ಬಂದಿರುವಂಥದ್ದು ಸ್ವರಾಕ್ಷರಗಳು. ಓಕೆ, ಬರೆದಿದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ನೀವು ಗೊತ್ತಾಗುತ್ತೆ ನಿಮಗೆ ಖಂಡಿತವಾಗ್ಲೂ. ಏನೂ ಕನ್ಫ್ಯೂಷನ್ಸ್ ಇಲ್ಲ. ಓಕೆ, ಕನ್ಫ್ಯೂಷನ್ಸ್ ಇಲ್ಲ. ಓಕೆ, ಶಾಸಕ ಪ್ಲಸ್ ಅಂಗ ಶಾಸಕಾಂಗ, ಪಂಚ ಪ್ಲಸ್ ಆಶ ಪಂಚಾಶ್ಯ. ಓಕೆ, ಆ್ಯಂಡ್ ಇನ್ನು ನೆಕ್ಸ್ಟ್ ನೋಡ್ರಿ ಗುಣಸಂಧಿ ಬರ್ತದೆ. ಓಕೆ, ಇಲ್ಲಿ ಗುಣಸಂಧಿಲಿ ನೋಡ್ರಿ ಏನಂತಂದರೆ, ಓಕೆ ನೋಡಿ ಗುಣಸಂಧಿ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಎ ಓ ಹಾಗೆ ಆರ್, ಈ ಅಕ್ಷರಗಳೇನಾಗ್ತದೆ ನೇರವಾಗಿ ಬರಲ್ಲ, ಈ ಥರ ಗುಣಿತಾಕ್ಷರ ರೂಪದಲ್ಲಿ ಬರುತ್ತೆ. ಗುಣಸಂಧಿಯು ಸಂಸ್ಕೃತದ ಸ್ವರಸಂಧಿ ಆಗಿದ್ದು, ಓಕೆ, ಶಬ್ದಗಳು ಮೇಲೆ ಹೇಳಿರುವಂತಹ ಈ ಶಬ್ದಗಳು ನೇರವಾಗಿ ಬರಲ್ಲ, ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ. ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ವ್ಯಂಜನಾಕ್ಷರದ ಜೊತೆಗೆ ಸ್ವರಾಕ್ಷರ ಕೂಡ ಇರೋದನ್ನು ನೀವು ಗಮನಿಸಬೇಕು. ಸಂಧಿ ಕಾರ್ಯ ನಡೆಯುವಾಗ ಸ್ವರಾಕ್ಷರಗಳ ಜೊತೆ ವ್ಯಂಜನಾಕ್ಷರಗಳು ಕೂಡ ಬರ್ತದೆ, ಅದು ನಿಮಗೆ ಗೊತ್ತಿರಬೇಕು. ಓಕೆ, ಆ್ಯಂಡ್ ನೋಡಿ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನಾನು ನಿಮಗೆ ಮಾರ್ಕ್ ಕೂಡ ಮಾಡಿದ್ದೀನಿ. ನಾನು ಹೇಳಿದೆ ನೇರವಾಗಿ ಆ ಅಕ್ಷರಗಳು ಬರಲ್ಲ, ಈ ಥರ ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ ಅಂತ. ಇಲ್ಲಿ ನೋಡಿ, ಜನ್ಮ ಪ್ಲಸ್ ಉತ್ಸವ ಜನ್ಮೋತ್ಸವ. ಕೋಡೀಶ್ವರದಾಗ ನೋಡ್ರಿ ಇಲ್ಲಿ ದೇವ ಪ್ಲಸ್ ಋಷಿ ದೇವರ್ಷಿ. ಓಕೆ, ನಾವು ಹೇಳ್ತೀವಿ ಕನ್ನಡದಲ್ಲಿ ಜಾಸ್ತಿ ಸೂಟಿ ಹೋಮ್ವರ್ಕ್ಗಳಲ್ಲಿ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಏನಂತ, ಪ್ರತಿದಿನ 10 ಅರ್ಕಾವಳಿ ಶಬ್ದಗಳನ್ನ ಬರೀರಿ ಅಥವಾ 50 ಅರ್ಕಾವಳಿ ಶಬ್ದಗಳನ್ನು ಬರೆಯಿರಿ, ಈ ಥರ ಎಲ್ಲ ಕೊಡ್ತಿರ್ತೀವಿ ಹೋಮ್ವರ್ಕ್. ಅರ್ಕಾವಳಿ ಅಂದರೆ ಇದು ಅನ್ನುವಂಥದ್ದು ನೇರವಾಗಿ ಬರಲ್ಲ, ಈ ಥರ ಒತ್ತಕ್ಷರ ರೂಪ, ಈ ಥರ ಅರ್ಕಾವಳಿ ರೂಪದಲ್ಲಿ ಬರುತ್ತೆ. ಓಕೆ, ರಮಾ ಪ್ಲಸ್ ಈಶ ರಮೇಶ. ಓಕೆ, ಇಲ್ಲಿ ಈ ಥರ ಬಂದಿದೆ ರಮೇಶ. ನಾನಿಲ್ಲಿ ಸೀಸ್ಲೆ ಮಾರ್ಕ್ ಮಾಡಿದ್ದೀನಿ, ಇದೇ ಗುಣಿತಾಕ್ಷರ ಇಲ್ಲಿ ಹೆಂಗೆ ಬಂದಿದೆ ಅಂತ ನೋಡಿ. ಇನ್ನೊಂದೇನು ನೀವು ಇಂಪಾರ್ಟೆಂಟ್ ಮಾರ್ಕ್ ನೆನ್ಪಿಟ್ಕೋಬೇಕು ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಏನಂತಂದ್ರೆ ಸ್ವರಾಕ್ಷರಗಳ ಜೊತೆ ವ್ಯಂಜನಾಕ್ಷರಗಳು ಕೂಡ ಇರ್ತದೆ ಅಂತ ಹೇಳಿದ್ದೆ. ಇದೆ ಅಲ್ವಾ, ಇದು ಸ್ವರಾಕ್ಷರ, ಇದು ಸ್ವರಾಕ್ಷರ, ಇದು ವ್ಯಂಜನಾಕ್ಷರ ಬಂದಿದೆ ಅಲ್ವಾ. ಸ್ವರಾಕ್ಷರ ಜೊತೆಗೇ ವ್ಯಂಜನಾಕ್ಷರ ಬಂದಿದೆ, ವ್ಯಂಜನಾಕ್ಷರ ಸ್ವರಾಕ್ಷರ ಜೊತೆಗೆ. ಇಲ್ಲಿ ನೋಡಿ ಹ ವ್ಯಂಜನ ಇದೆ, ಉ ಸ್ವರ ಬಂದಿದೆ ಅದರ ಜೊತೆ. ಮಹೋನ್ನತಿ, ಹ ಜೋಡಣೆ ಉ ಇದೆ, ಮಹೋನ್ನತಿ. ಓಕೆ, ಸೂರ್ಯೋದಯ, ದೇವೇಶ, ನಿತ್ಯೋತ್ಸವ, ಧರ್ಮೋಪದೇಶ, ಸ್ನಾತಕೋತ್ತರ. ಓಕೆ, ಆಮೇಲೆ ಜ್ಞಾನೇಶ್ವರ, ವಿಜಯೋತ್ಸವ. ಓಕೆ, ಸೊ ಈ ಥರ ಬಂದಿರುತ್ತೆ. ಹೆಚ್ಚು ಪದಗಳು ನಿಮಗೆ ಸಿಗುತ್ತೆ. ನೀವು ಯು ಕ್ಯಾನ್ ಟೇಕ್ ಗೂಗಲ್ ಹೆಲ್ಪ್. ಓಕೆ, ಆ್ಯಂಡ್ ಗ್ರಾಮರ್ ಪುಸ್ತಕಗಳು ತುಂಬ ಅವೈಲೇಬಲ್ ಇದೆ. ಓಕೆ, ತುಂಬ ಚೆನ್ನಾಗಿ ಒಬ್ರಿಗಿನ ಯೂಟ್ಯೂಬ್ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಬ್ರಿಗಿನೊಬ್ರು ಚೆನ್ನಾಗಿ ಕ್ಲಾಸಸ್ ಮಾಡ್ತಿದ್ದಾರೆ. ಹಾಗೆ ಮತ್ತು ಏನದು ಪುಸ್ತಕಗಳು ಕೂಡ ಇದೆ. ಓಕೆ, ಮತ್ತು ಹೈಸ್ಕೂಲ್ ಗ್ರಾಮರ್ ದಯವಿಟ್ಟು ಓದಿ, ಪುಸ್ತಕ ತಗೊಳ್ಳಿ, ಹೈಸ್ಕೂಲ್ ಪುಸ್ತಕಗಳನ್ನ ತಗೊಂಡು ಅದರಲ್ಲಿ ಓದಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವಿವರಣೆಯನ್ನು, ಸುಲಭವಾಗಿ ಅರ್ಥ ಆಗೋ ಹಾಗೆ. ಆದರೆ ಪದಗಳು ಜಾಸ್ತಿ ಇಲ್ಲ. ನೀವು ಹೆಚ್ಚು ಪದಗಳನ್ನ ನನ್ನ ಪ್ರಕಾರ ಹೇಳೋದಾದರೆ, ಇಟ್ಸ್ ಮೈ ಓನ್ ಒಪಿನಿಯನ್. ಓಕೆ, ನನ್ನ ಪ್ರಕಾರ ಹೇಳೋದಾದರೆ ಅಟ್ಲೀಸ್ಟ್ ಒಂದು 70ರಿಂದ 100ವರೆಗೂ ನೀವು ಪದಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಷ್ಟು ವರ್ಷಗಳಾದರೂ ಮರೆಯೋದೇ ಇಲ್ಲ ಆ ಗ್ರಾಮರ್. ಓಕೆ, ಇದು ನನ್ನ ಒಪಿನಿಯನ್. ಬರೆದು ಪ್ರಾಕ್ಟೀಸ್ ಮಾಡಿ ಆ ಥರ ಪದಗಳನ್ನು ನೀವು. ಓಕೆ, ಆಯಾ ಸಂಧಿಗೆ ಸಂಬಂಧಪಟ್ಟ ಪದಗಳನ್ನ. ಇನ್ನು ನೆಕ್ಸ್ಟ್ ವೃದ್ಧಿ ಸಂಧಿ ನೋಡಿರಿ. ಇಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಅಯ್ಯ ಅವು ಬರ್ತದೆ ಜಾಸ್ತಿ ಇಲ್ಲಿ. ಅಂದರೆ ಈ ಅಕ್ಷರಗಳ ಮೇಲಿನ ಅಕ್ಷರಗಳಂದರೆ ಅಯ್ಯ ಅವ್ವ ಅಕ್ಷರಗಳನ್ನ ನಾವು ಗುರುತಿಸ್ಬೇಕು ಆ ಪದಗಳಲ್ಲಿ. ಅಯ್ಯ ಅವ್ವ ಅಕ್ಷರಗಳನ್ನು ಸಂಧ್ಯಾಕ್ಷರಗಳಂತ ಕರೀತಾರೆ, ಗೊತ್ತಿರಲಿ. ಇವುಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ.
ಗಮನದಲ್ಲಿರಲಿದೆ. ಓಕೆ, ಈ ಅಕ್ಷರಗಳು ಕೂಡ ಗುಣಿತಾಕ್ಷರ ರೂಪದಲ್ಲೇ ಬರ್ತದೆ, ನೇರವಾಗಿ ಬರೋದಿಲ್ಲ. ಅಯ್ಯ ಅವ್ವ ಎಲ್ಲಿದೆ ಅಂತ ಹುಡ್ಕೋಕೆ ಹೋಗಬೇಡಿ, ನೇರವಾಗಿ ಬರಲ್ಲ, ಗುಣಿತಾಕ್ಷರ ರೂಪದಲ್ಲೇ ಬರಲಿಕ್ಕುಂಟು. ಓಕೆ, ಎಕ್ಸಾಂಪಲ್ ನೋಡಿರಿ, ಏಕ ಪ್ಲಸ್ ಏಕ ಏಕೈಕ ಕೈ. ಇಲ್ಲಿ ನೋಡಿ, ನಾನು ಇಲ್ಲಿ ನೋಡಿ ನಿಮಗೆ ಜಸ್ಟ್ ಹಂಗೆ ತೋರಿಸ್ತೀನಿ. ಇಲ್ಲಿ ಕೈ ಐ ಇದೆ ಅಲ್ವಾ, ಕೈಯಲ್ಲೇ ಐ ಇದೆ. ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ. ಓಕೆ, ಪ್ಲಸ್ ಐ ಆಗಿದೆ, ಅಷ್ಟೈಶ್ವರ್ಯ. ವನೌಷಧಿ, ಅಲ್ಲೇ ಅವು ಇದೆ. ಈಗ ನಾವು ಹೆಂಗದು ಹೇಳೋದು? ಓಕೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಬರೆದು ತೋರಿಸ್ತೇನೆ ನೋಡಿ. ಇಲ್ಲಿ ಅವು ಇದೆ ಅಲ್ವಾ, ಇಲ್ಲಿ ಅವು ಇದೆ, ಕಾಣಿಸ್ತಿದೆ. ಇದು ಮ್ಯಾಗಿಂದ ಏನು ಹಿಂಗೆ ಬಂದದಲ್ಲ, ಇದೇ ಹಿಂಗೆ ಬರೋದು. ಮ್ಯಾಗಿಂದ ಇಲ್ಲೇ ನಾವು ಬಂದಿದೆ, ಇಲ್ಲಿ ನೌಗೆ ಈ ಥರ. ಓಕೆ, ಈ ಥರ ಬಂದಿದೆ, ಸಾರಿ, ಈ ಥರ ಬಂದಿದೆ. ಇಲ್ಲಿದೆ ಅಲ್ವಾ, ಇಲ್ಲಿ ಈ ಥರ ಕಾಣಿಸ್ತಿದೆ. ನಾವು ಇದೇ ಹಿಂಗೆ ಬರುವಂಥದ್ದು. ಓಕೆ, ಇದು ನೀವೇನು ಈ ಥರ ಹಿಂಗೆ ಬರೀತಿರಲ್ಲ, ಇದು ಸೊ ಈ ಥರ ಅದು ನೇರವಾಗಿ ಬರಲ್ಲ, ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ. ಇದು ಮಹೋನ್ನತಿ. ಇಲ್ಲಿ ನೋಡಿ, ಇದೇನಿದೆಯಲ್ಲ ಮಹೋನ್ನತಿ ಹೌ. ಓಕೆ, ಸೊ ಇದು ಈ ಥರ ಬರುವುದು. ಇಲ್ಲಿ ನೋಡಿ ಐ ಬಂದಿದೆ. ಲೋಕೈಕ, ಇಲ್ಲಿ ಐ ಬಂದಿದೆ. ಇದು ಎರಡೇ ಅಕ್ಷರ ಕಣ್ರಿ, ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ವೃದ್ಧಿ ಸಂಧಿಗೆ ಅಯ್ಯ ಅವ್ವ ಅಕ್ಷರಗಳು ಈ ಥರ ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ. ಓಕೆ, ಇನ್ನು ಮತ್ತು ಇಲ್ಲಿ ಕೂಡ ನೋಡಿ, ನಿಮಗೆ ಇದು ಹಾಗೆ ಕಾಣಿಸ್ತದೆ. ಇಲ್ಲಿ ಒಂದು 4 ಅಕ್ಷರಗಳನ್ನ ಶಬ್ದಗಳನ್ನ ತಗೊಂಡಿದ್ದೀನಿ. ಇಲ್ಲಿ ವಿದ್ಯಾ ಪ್ಲಸ್ ಐಶ್ವರ್ಯ, ವಿದ್ಯೈಶ್ವರ್ಯ. ಆ್ಯಂಡ್ ಇಲ್ಲಿ ಸಂಸ್ಕೃತದ ಸ್ವರ ಸಂಧಿ ಇನ್ನೊಂದಿತ್ತು. ಇಲ್ಲಿ ನಾ 3 ಹೇಳಿದ್ದೆ, ಸಾರಿ ನಿಮಗೆ ಆಗಲೇ, ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್. ಇಲ್ಲಿ ನೋಡಿ ಎನ್ ಸಂಧಿ ಕೂಡ ಒಂದಿದೆ. ಓಕೆ, ಇಲ್ಲಿ ನೋಡಿ ಸ್ವರಸಂಧಿ, ಸಂಸ್ಕೃತದ ಸ್ವರಸಂಧಿ. ಪೂರ್ವ ಪದದ ಅಂತ್ಯದಲ್ಲಿ ಈ ಉ ರುಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಈಗೆ ಯ ಕಾರವು ಮತ್ತು ಉಗಳಿಗೆ ವ ಕಾರವು, ರುಗೆ ರ ಕಾರವು ಆದೇಶವಾಗಿ ಬರ್ತದೆ. ಕನ್ಫ್ಯೂಸ್ ಆಗ್ತಿದೆಯಾ? ಇಲ್ಲ, ಏನಿಲ್ಲ, ಸರಿಯಾಗಿ ಗಮನ ಕೊಡಿ ಸ್ನೇಹಿತರೆ, ಹಾಗೇನಿಲ್ಲ, ತುಂಬ ಈಸಿ ಇದೆ. ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು ನಿಮಗೆ ಗೊತ್ತಾಯ್ತು. ಇದು ಪೂರ್ವ ಪದ, ಇದು ಉತ್ತರ ಪದ. ಒಳ್ಳೆ, ಇಲ್ಲಿ ನೋಡ್ರಿ ಅಲ್ವಾ, ಪೂರ್ವ ಪದದ ಅಂತ್ಯದಲ್ಲಿ, ಈ ಪೂರ್ವ ಪದದ ಕೊನೆಯಲ್ಲಿ ಈ ಉ ರುಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಈಗೆ ಎ ಬರ್ತದೆ. ಆಮೇಲೆ ಉ ಬದಲಾಗಿ ವ ಬರ್ತದೆ, ರುಗೆ ಬದಲಾಗಿ ರ ಬರ್ತದೆ. ಇಷ್ಟೇ. ನೀವು ಬೇರೆ ಬೇಕಂದರೆ ಇದು ಬಿಡಿ, ಪೂರ್ವ ಪದದಲ್ಲೇ ಇಲ್ಲಿ ನೋಡ್ರಿ ಈಗೆ ಎ ಬರುತ್ತೆ. ಓಕೆ, ಆಮೇಲೆ ಉಗಳಿಗೆ ವ ಬರ್ತದೆ, ರುಗೆ ರ ಬರ್ತದೆ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಅಷ್ಟೇ ನೀವು ನೆನಪಿಟ್ಕೋಬೇಕು, ಯಾವ ಸ್ವರಗಳಿಗೆ ಯಾವ ವ್ಯಂಜನಾಕ್ಷರ ಬರ್ತದೆ ಅಂತ. ಓಕೆ, ಇವು ಸ್ವರಗಳು ಎ ವ ಬರ್ತದೆ ಅದಕ್ಕೆ. ಆಮೇಲೆ ಇದು ಸ್ವರ, ಇದಕ್ಕೆ ವ ಬರ್ತದೆ ವ್ಯಂಜನಾಕ್ಷರ. ರು ಸ್ವರ, ರ ವ್ಯಂಜನಾಕ್ಷರ, ಇದು ಬರ್ತದೆ, ಇದ್ರ ಬದಲಾಗಿ ಇದು ಬರ್ತದೆ ಪೂರ್ವ ಪದದಲ್ಲಿ, ನೀವು ನೆನಪಿಟ್ಕೋಬೇಕು. ಅತಿ ಪ್ಲಸ್ ಉಕ್ತಿ, ಅತ್ಯುಕ್ತಿ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಅಲ್ವಾ, ನಾನಿಲ್ಲಿ ನಿಮ್ಗೆ ಬರೆದು ಕೂಡ ತೋರಿಸಿದ್ದೀನಿ ಸೀಸ್ಲೆ. ಓಕೆ, ಅತಿ ಪ್ಲಸ್ ಅಂತ ಅತ್ಯಂತ ತಿ ಅಲ್ವಾ, ಇಲ್ಲಿ ಯ ಬಂದಿದೆ. ಅಂದರೆ ಇಲ್ಲೇ ಮಂಗ್ಯಾನ್ ಬಾಲ ಅಂತೀವಿ ನಾವು ಇದಕ್ಕೆ, ನಮ್ಮ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಯ ಬರ್ತದೆ ಅಂತ ಹೇಳಿದ್ದೆ. ಯ ನೇರವಾಗಿ ಬರಲ್ಲ, ಇದು ಈ ಥರ ರೂಪದಲ್ಲಿ ಬರುತ್ತೆ. ಓಕೆ, ಈ ಥರ ಹನುಮಂತನ ಬಾಲದ ರೂಪದಲ್ಲಿ ಬರ್ತದೆ. ಓಕೆ, ಆಂಜನೇಯ ಸ್ವಾಮಿಯ ಬಾಲದ ರೂಪದಲ್ಲಿ ಬರುತ್ತೆ, ಹೀಗೆ ನೆನ್ಪಿಟ್ಕೊಳ್ಳಿ. ಓಕೆ, ಯ ನೇರವಾಗಿ ಬರಲ್ಲ, ಈ ಥರ ಬರುತ್ತೆ. ಓಕೆ, ಇದು ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಇಲ್ಲಿ ನೋಡಿ ಅರ್ಕಾವತ್ತು, ಹಿಂಗೆ ರ ರೂಪದಲ್ಲಾದರೂ ಹಿಂಗೆ ಬರ್ಬೋದು, ಅಥವಾ 9 ರೂಪದಲ್ಲಾದರೂ ಬರ್ಬೋದು. ಕನ್ನಡದ 9 ಅರ್ಕಾವಳಿ ಅಂತ ಹೇಳ್ತೀವಲ್ಲ, ಸೊ ಆ ಥರ. ಇಲ್ಲಿ ನೋಡಿ ಮನು ಪ್ಲಸ್ ಅಂತರ ಮನ್ವಂತರ, ವ ಬಂದಿದೆ ಇಲ್ಲಿ. ನೋಡಿ ಊಗೆ ಬದಲಾಗಿ ಮನು, ಇಲ್ಲಿ ಊ ಇದೆ, ನೂನಲ್ಲೇ ಊ ಇದೆ, ಅದ್ರ ಬದಲಾಗಿ ಏನು ಬಂದಿದೆ, ವ ಬಂದಿದೆ. ಇಲ್ಲೇ ನೋಡಿ ಮೇಲೆ ಕಾಣಿಸ್ತಿದೆ, ಊಗಳಿಗೆ ಬದಲಾಗಿ ವ ಕಾರ ಬರ್ತದೆ. ವ ಕಾರ, ನಕ್ ಒತ್ತಕ್ಷರ ವ ಐತಿ ಅಲ್ವಾ, ವ ಬಂದಿದೆ ಅಲ್ವಾ, ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಸೂತ್ರದಲ್ಲೇ ಇಲ್ಲಿ ಸೂತ್ರ ಅದು ಕೂಡ ಕಾಣಿಸ್ತದೆ, ಬಂದಿದೆ ಅಲ್ವಾ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ದಯವಿಟ್ಟು. ಓಕೆ, ಆ್ಯಂಡ್ ಈಗ ಇಲ್ಲಿ ನೋಡಿ ಏನು ಬಂದಿದೆ ಅಂತ. ನೆಕ್ಸ್ಟು ಅತಿ ಪ್ಲಸ್ ಅವಸರ, ಅತ್ಯವಸರ, ಯ ಒತ್ತಕ್ಷರ ಬಂದಿದೆ. ಆಮೇಲೆ ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ, ಯ ಬಂದಿದೆ.
ಯಾವ ಅಕ್ಷರಗಳಿಗೆ ಬರುತ್ತೆ ಅಂತ ಹೇಳಿತ್ತು. ಇಲ್ಲಿ ನೋಡಿ ಈಗೆ ಬದಲಾಗಿ ಯ ಬರ್ತದೆ. ನೋಡಿ ಇಲ್ಲಿ ಜಾತಿ, ತೀನಲ್ಲೇ ಈ ಇದೆ, ಅದ್ರ ಬದಲಾಗಿ ಯ ಬಂದಿದೆ. ಇಲ್ಲಿ ತಿ ಬದಲಾಗಿ ಯ ಬಂದಿದೆ. ಇಲ್ಲೇ ಪ್ರತಿ, ತಿ ಬದಲಾಗಿ ಇಲ್ಲಿ ಯ ಬಂದಿದೆ. ಇಲ್ಲೇ ಉ ಬದಲಾಗಿ ವ ಬಂದಿದೆ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ವಾ. ಇಲ್ಲೇ ಉ ಬದಲಾಗಿ ವ ಅಕ್ಷರ ಬಂದಿದೆ. ಅರ್ಥ ಆಗ್ತದೆ ಅಲ್ವಾ? ಮನು ಪ್ಲಸ್ ಆದಿ ಮನ್ವಾದಿ. ನೋಡಿ ಊಗೆ ವ ಬಂದಿದೆ ಆದೇಶವಾಗಿ. ಇಲ್ಲಿ ನೋಡಿ ಕೋಟ್ಯಾಧೀಶ, ಕೋಟಿ ಪ್ಲಸ್ ಅದೀಶ. ನಾನು ಇದನ್ನು ಒಂದೇ ಪದ ಉಲ್ಟಾ ಬರೆದಿದ್ದೀನಿ. ಓಕೆ, ಕೋಟಿ ಪ್ಲಸ್ ಅದೀಶ ಕೋಟ್ಯಾಧೀಶ ಯ ಅಕ್ಷರ ಬಂದಿದೆ. ಈ ಥರ ಬರುತ್ತೆ, ನೇರವಾಗಿ ಬರಲ್ಲ. ಈ ಥರ ಹಿಂಗೆಲ್ಲ ನಿಮಗೆ ಗುಣಿತಾಕ್ಷರ ರೂಪದಲ್ಲಿ ಬರ್ತಾವು. ನೇರವಾಗಿ ಯ ಅಕ್ಷರಗಳು ಬರಲ್ಲ, ಗುಣಿತಾಕ್ಷರ ರೂಪದಲ್ಲಿ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ತುಂಬ ಸುಲಭ ಇದೆ. ನಿಮಗೆ ಸೂತ್ರಗಳನ್ನಷ್ಟೇ ಸಪ್ರೇಟಾಗಿ ನಾನು ಕೊಡೋ ಪ್ರಯತ್ನ ಅದನ್ನು ಮಾಡ್ತೇನೆ ಆದಷ್ಟು ಬೇಗ. ಓಕೆ, ಅದರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ದಯಮಾಡಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಏನು ನೆನ್ಪಿಟ್ಕೋಬೇಕು, ದಯಮಾಡಿ ನೋಡಿ, ಇಲ್ಲಿ ಎಲ್ಲ ಕಡೆಗಳಲ್ಲೂ ಯ ರ ಲ ವ ಅಕ್ಷರಗಳು ನೇರವಾಗಿ ಬರೋದಿಲ್ಲ. ಬದಲಾಗಿ ಯ ರ ಲ ವಗಳ ರೂಪದಲ್ಲಿ ಇದರ ಗಮನ ನಾವು ನೋಡಬೇಕು. ಓಕೆ, ಇದು ನೇರವಾಗಿ ಬರಲ್ಲ. ಯ ಈ ಥರ ಬರುತ್ತೆ, ಆಂಜನೇಯ ಸ್ವಾಮಿಯ ಬಾಲದ ರೂಪದಲ್ಲಿ ಬರುತ್ತೆ. ರ ಹಿಂಗೆ ಬರ್ತದೆ, ಲ ಈ ಥರನೂ ಬರ್ತದೆ, ವ ಈ ಥರ ಒತ್ತಕ್ಷರ ರೂಪದಲ್ಲಿ ಬರುತ್ತೆ. ಜಸ್ತ್ವ ಸಂಧಿ ಇದೆ. ನೋಡಿ ಫಸ್ಟ್ ಅದನ್ನು ನೋಡೋಣ. ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರುತ್ತವೆ. ನಾನು ಇಲ್ಲಿ ನೋಡಿ ನಿಮಗೆ ಪೂರ್ವ ಪದ, ಓಕೆ, ಉತ್ತರ ಪದ ಅಲ್ಲ, ಪೂರ್ವ ಪದದ ಕೊನೆಯಲ್ಲಿ ಏನಾದರೂ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬಂದರೆ ಅದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿಬೇಕು. ಅದೇ ಒಂದು ವೇಳೆ ಪೂರ್ವ ಪದದಲ್ಲಿ ಬರೋದೇ ಉತ್ತರ ಪದದಲ್ಲಿ ಏನಾದರೂ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದರೆ ಯಾವ ಸಂಧಿ ಆಗ್ತದೆ? ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳನ್ನ ಮಾಡುವಾಗ ಹೇಳಿದ್ದೆ. ಇದೇ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೆ ನಾನು, ಜಸ್ತ್ವ ಸಂಧಿ ಅಂತ. ಅದನ್ನು ಫೈಂಡ್ ಔಟ್ ಮಾಡಬೇಕು ಪೂರ್ವ ಪದದಲ್ಲಿ ಬಂದರೆ ಅಂತ. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ಗಳನ್ನ ನೋಡಿ. ಇಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ಅಂತ ನಾನು ಇಲ್ಲಿ ಬರೆದಿದ್ದೀನಿ ನಿಮಗೆ. ಓಕೆ, ಇಲ್ಲಿ ನೋಡ್ರಿ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಓಕೆ, ವಾಗ್ದೇವಿ. ಇಲ್ಲಿ ಕ ಪ್ಲಸ್ ಇನ್ನೂ ನಿಮಗೆ ಅರ್ಥ ಆಗೋ ಹಾಗೆ ಸುಲಭವಾಗಿ ನೋಡಿ, ನಾನಿಲ್ಲ ಹೇಳಿದ್ದೆ ಅಲ್ವಾ, ಬಿಡಿಸಿ ಮತ್ತೆ ತೋರಿಸ್ತೀನಿ ಅಂತ. ನೀವು ನೋಡಿದ ತಕ್ಷಣವೇ ಗೊತ್ತಾಗಬೇಕು, ಓ ಇದು ಹೀಗೆ ನೆನ್ಪಿಟ್ಕೋಬೇಕು ಅಂತ. ಸುಲಭವಾಗೋ ಹಾಗೆ ನಾನು ನೋಟ್ಸ್ಗಳನ್ನ ಬರೆದಿದ್ದೇನೆ ಇಲ್ಲಿ. ಆ ಎಲ್ಲ ಕನ್ನಡ ಗ್ರಾಮರ್ ಪುಸ್ತಕಗಳನ್ನ ತಗೊಂಡು, ಜೊತೆಗೆ ಬೇರೆ ಕನ್ನಡ ಪುಸ್ತಕಗಳನ್ನ ತಗೊಂಡು. ಓಕೆ, ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಪುಸ್ತಕ ಅಂಗಡಿಗಳಲ್ಲಿ ನೀವು ಕೇಳಿ. ಕಾಂಪಿಟೇಟಿವ್ ಎಕ್ಸಾಮ್ ಗ್ರಾಮರ್ ಪುಸ್ತಕಗಳಂತ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಮತ್ತು ಗೌರ್ಮೆಂಟ್ದವ್ರು ಕೂಡ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಪುಸ್ತಕಗಳನ್ನ ರೆಫರೆನ್ಸಿಗೆ. ಅವುಗಳು ತುಂಬ ಚೆನ್ನಾಗಿರುವಂಥದ್ದು. ಓಕೆ, ಆ್ಯಂಡ್ ಆದರೂ ಹೇಳ್ತೀನಿ, ಬರೀ ವಿಡಿಯೋಸ್ಗಳ ಮೇಲೆ ಅಷ್ಟೇ ಡಿಪೆಂಡ್ ಆಗಬೇಡಿ. ಹೆಚ್ಚು ಪದಗಳನ್ನ ನೀವು ಓದಿ ಪ್ರಾಕ್ಟೀಸ್ ಮಾಡೋದು ತುಂಬ ಉಪಯುಕ್ತ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ನೋಡಿ, ಅಚ್ ಪ್ಲಸ್ ಅಂತ ಅಜಂತ. ಓಕೆ, ಅಜ್ ಪ್ಲಸ್ ಅಂತ ಅಜಂತ. ಓಕೆ, ಇಲ್ಲಿ ಸರಿಯಾಗಿ ನಾನು ಸೀಸ್ಲೆ ಮಾರ್ಕ್ ಮಾಡಿದ್ದೇನೆ. ಷಟ್ ಪ್ಲಸ್ ಆನನ ಷಡಾನನ. ಓಕೆ, ದಿಕ್ ಪ್ಲಸ್ ಅಂತ ದಿಗಂತ. ದಿಕ್ ಪ್ಲಸ್ ದರ್ಶನ ದಿಗ್ದರ್ಶನ. ಷಟ್ ಪ್ಲಸ್ ಅಂಗ ಷಡಾಂಗ. ಅಚ್ ಪ್ಲಸ್ ಅಂತ ಅಜಂತ. ನೋಡಿ ಸೀಸ್ಲೆ ಬರೆದಿದ್ದೀನಿ. ಓಕೆ, ನೀವು ನೋಡಿ, ಕಗೆ ಏನು ಬಂದಿದೆ? ದ ಬಂದಿದೆ, ಅಲ್ಲ ಗ ಬಂದಿದೆ. ಕ ಚ ಟ ತ ಪಗಳು ಪೂರ್ವ ಪದ ನಾನು ಹೇಳಿದ್ದೆ. ಇಲ್ಲಿದೆ ಪೂರ್ವ ಪದದ ಕೊನೆಯಲ್ಲಿ, ಇದು ಪೂರ್ವ ಪದ, ಇಲ್ಲಿ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಇಲ್ಲಿ ನೋಡಿ ಗ ಜ ಡ ದ ಬಗಳು ಆದೇಶವಾಗಿ ಬಂದಿದೆ ಅಲ್ವಾ. ಕ ಚ ಟ ತ ಪಗಳಿಗೆ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಕೂಡಿಸಿ ಬರೆದಾಗ ಗ ಜ ಡ ದ ಬಗಳ ಆದೇಶವಾಗಿ ಬಂದಿದೆ. ಕ ಬದಲಾಗಿ ದ ಬಂದಿದೆ, ಚ ಬದಲಾಗಿ ಜ ಬಂದಿದೆ, ಟ ಬದಲಾಗಿ ಡ ಬಂದಿದೆ, ಖ ಬದಲಾಗಿ ಗ ಬಂದಿದೆ, ಖ ಬದಲಾಗಿ ಗ ಬಂದಿದೆ, ಟ ಬದಲಾಗಿ ಡ ಬಂದಿದೆ, ಚ ಬದಲಾಗಿ ಜ ಬಂದಿದೆ ಅಲ್ವಾ. ಇಲ್ಲಿ ನಾನು ಸೀಸ್ಲೆ ಕೂಡ ನಿಮಗೆ ಬರೆದಿದ್ದೀನಿ. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್, ಇಸಂಟ್ ಇಟ್? ಲುಕ್, ಇಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದಿದೆ ಅಲ್ವಾ. ಇಲ್ಲಿ ದ ಬಂದಿದೆ, ತದ ಬದಲಾಗಿ ದ ಬಂದಿದೆ, ತದ ಬದಲಾಗಿ ದ ಬಂದಿದೆ,
ಸತ್ ಪ್ಲಸ್ ಉದ್ಯೋಗ ಸದುದ್ಯೋಗ. ವಾಕ್ ಪ್ಲಸ್ ದಾಳಿ ವಾಗ್ದಾಳಿ. ನೋಡಿ ಖದ ಬದಲಾಗಿ ಗ ಬಂದಿದೆ, ಆಮೇಲೆ ಖದ ಬದಲಾಗಿ ಗ ಬಂದಿದೆ. ವಾಕ್ ಪ್ಲಸ್ ಈಶ ವಾಗೀಶ. ಕ ಬದಲಾಗಿ ಗ ಬಂದಿದೆ. ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬಂದಿದೆ ಅಲ್ವಾ. ಹೀಗೆ ನೀವು ಕಂಡುಹಿಡಿಬೇಕು ಅದನ್ನು. ಸ್ವಲ್ಪ ಇದು ನೀವು ಟ್ರಿಕ್ಸ್ ನೆನ್ಪಿಟ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆ, ಇಲ್ಲಿ ನೋಡಿ ನಾನು ಬರೆದಿದ್ದೀನಿ ಇಷ್ಟು. ನಾನು ನಿಮಗೆ ಉದಾಹರಣೆಗಳನ್ನ ಒಂದು 10ರಿಂದ 15 ಕೊಡೋ ಪ್ರಯತ್ನ ಮಾಡಿದ್ದೀನಿ ಪ್ರತಿಯೊಂದರಲ್ಲೂ. ಓಕೆ, ಆಮೇಲೆ ನೀವು ಇಲ್ಲಿ ಈ ಥರ ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬೇಕು. ಪೂರ್ವ ಪದದ ಕೊನೆಯಲ್ಲಿ ಕಚಟತಪಗಳಿಗೆ ಗಜಡದವಗಳು ಬರ್ತದೆ. ಅದನ್ನು ಆ ಥರ ಪದಗಳನ್ನ ನೀವು ಅರ್ಥ ಮಾಡಿಕೊಂಡು ಕಂಡಿಡಿದು ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ಸಂಧಿ, ವೆರಿ ಈಸಿ. ಓಕೆನಾ. ಪ್ಲಸ್ ಆದಿ ಅಜಾದಿ. ನೋಡ್ರಿ ಇಲ್ಲೇ ಏನು ಸರಿಯಾಗಿ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಹಾಂ, ಓಕೆ. ಇಲ್ಲಿ ತಗೆ ಬದಲಾಗಿ ದ ಕಾರ ಬರ್ತದೆ. ಓಕೆ, ಹಾಗೆ ಆ್ಯಂಡ್ ಇಲ್ಲಿ ನೋಡಿ ಜಸ್ತ್ವ ಸಂಧಿಗೆ ಇನ್ನೂ ಅಷ್ಟು ಉದಾಹರಣೆಗಳಿದೆ. ಜಸ್ತ್ವ ಸಂಧಿಗೆ ನಾನೇನು ಹೇಳಿದೆ, ಪೂರ್ವ ಪದದಲ್ಲಿ ಕ ಚ ಟ ತಪಗಳಿಗೆ ಗಜಡ ದಬಗಳು ಬರುತ್ತೆ ಅಂತ ನೋಡ್ತಾ ಇದ್ವಿ ಅಲ್ವಾ. ಇಲ್ಲಿ ನೋಡಿ ಪೂರ್ವ ಪದ ಇಲ್ಲಿ ಏನು ಬಂದಿದೆ ಅಂತ ಕೂಡಿಸಿ ಬರೆದಾಗ ಬದಲಾಗಿದೆ ಅಲ್ವಾ. ಇನ್ನೊಂದು ಟ್ರಿಕ್ ಏನು ನೆನ್ಪಿಟ್ಕೋಬೇಕು ಜಸ್ತ್ವ ಸಂಧಿಗೆ ಅಂತಂದರೆ ನೋಡಿ, ತಗೆ ಬದಲಾಗಿ ದ ಕಾರ ಬರ್ತದೆ. ನೋಡ್ರಿ, ಪೂರ್ವ ಪದದಲ್ಲೇ ತಗೆ ಬದಲಾಗಿ ದ ಕಾರನೂ ಬರ್ತದೆ. ಆ ಥರದ್ದು ಒಂದಿಷ್ಟು ಶಬ್ದಗಳು. ಸತ್ ಪ್ಲಸ್ ಆನಂದ ಸದಾನಂದ. ಸತ್ ಪ್ಲಸ್ ಉದ್ದೇಶ ಸದುದ್ದೇಶ. ಸತ್ ಪ್ಲಸ್ ಉತ್ತರ ಸದುತ್ತರ. ಓಕೆ, ಚಿತ್ ಪ್ಲಸ್ ಆನಂದ ಚಿದಾನಂದ. ಸತ್ ಪ್ಲಸ್ ಭಾವ ಸದ್ಭಾವ. ಸತ್ ಪ್ಲಸ್ ಉದ್ಯೋಗ ಸದುದ್ಯೋಗ. ಸತ್ ಪ್ಲಸ್ ಗುಣ ಸದ್ಗುಣ. ಸತ್ ಪ್ಲಸ್ ಏಕಚಿತ್ತ ಸದೇಕಚಿತ್ತ. ಸತ್ ಪ್ಲಸ್ ವಿದ್ಯೆ ಸದ್ವಿದ್ಯೆ. ಚಿತ್ ಪ್ಲಸ್ ಗಣ ಚಿದ್ಗಣ ಅಲ್ವಾ. ಆಮೇಲೆ ಈಶತ್ ಪ್ಲಸ್ ಭೂಷಣ ಈಶದ್ ವಿಭೂತಿ. ಓಕೆ, ಸಾರಿ, ವಿಭೂತಿ ಅದು. ಓಕೆ, ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್ ರೀಡಿಂಗ್. ಈಶತ್ ಪ್ಲಸ್ ವಿಭೂತಿ ಈಶದ್ ವಿಭೂಷಿ. ತತ್ ಪ್ಲಸ್ ಯತ್ ತದ್ಯತ್. ಮಹತ್ ಪ್ಲಸ್ ಯಶ ಮಹದ್ ಯಶ ಅಲ್ವಾ. ಓಕೆ, ಇನ್ನು ಪಗೆ ಬದಲಾಗಿ ಬ ಕಾರ ಬರ್ತದೆ. ನೋಡ್ರಿ ಹೆಂಗೆ ಬರ್ತದ ಅಂತಂದ್ರೆ ನೋಡ್ರಿ ಇಲ್ಲೇ. ಓಕೆ, ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನ ನಿಮಗೆ ಕೊಟ್ಟೇನೆ. ಅಪ್ ಪ್ಲಸ್ ಧಿ ಅಬ್ಧಿ. ಅಪ್ ಪ್ಲಸ್ ಜಾತ ಅಬ್ಜಾತ. ಇದು ಪದ ಇಲ್ಲೊಂದು ಗೆರೆ ಹೊಡೆದಿದ್ದೀನಿ, ಇದು ಬೇರೆ ಬೇರೆ ಪದಗಳು. ಓಕೆ, ಅಬ್ಜ ಅಬ್ದಿ. ಓಕೆ, ಅಬಂಶ, ಇದು ಅಬ್ಬಿಂದು. ಓಕೆ, ಅಬ್ಜಾತ. ಓಕೆ, ಈ ಥರ ಪದಗಳನ್ನು ಬಿಡಿಸಿ ಫೈಂಡ್ ಔಟ್ ಮಾಡಿ. ಅರ್ಥ ಆಗುತ್ತೆ, ಖಂಡಿತವಾಗ್ಲೂ ಅರ್ಥ ಆಗ್ತದೆ. ಆ್ಯಂಡ್ ಸಾರಿ, ಇಲ್ಲಿ ದಿಕ್ ಪ್ಲಸ್ ದರ್ಶನ ದಿಗ್ದರ್ಶನ. ನೋಡಿ, ಜಗತ್ ಪ್ಲಸ್ ಅಂಬ ಜಗದಂಬ. ದಿಕ್ ಪ್ಲಸ್ ವಿಜಯ ದಿಗ್ವಿಜಯ. ಜಗತ್ ಪ್ಲಸ್ ಗೀತೆ ಭಗವತ್ ಪ್ಲಸ್ ಗೀತೆ ಭಗವದ್ಗೀತೆ. ಓಕೆ, ಸತ್ ಪ್ಲಸ್ ಗತಿ ಸದ್ಗತಿ. ಬೃಹತ್ ಪ್ಲಸ್ ಆಕಾರ ಬೃಹದಾಕಾರ. ತದ ಬದಲಾಗಿ ದ ಬಂದಿದೆ. ಇನ್ನು ನೆಕ್ಸ್ಟ್ ಅನುನಾಸಿಕ ಸಂಧಿ. ಓಕೆ, ಅನುನಾಸಿಕ ಸಂಧಿನಲ್ಲಿ ನೋಡ್ರಿ, ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ನ್ಯ ನ್ಯ ನ ನ ಮ ಅನುನಾಸಿಕಗಳ ಆದೇಶವಾಗಿ ಬರುತ್ತೆ. ಕ ಚ ಟ ತ ಪಗಳ ಪೂರ್ವ ಪದದಲ್ಲಿ. ಆದರೆ ಅದಕ್ಕೆ ಆದೇಶವಾಗಿ ಪೂರ್ವ ಪದದಲ್ಲಿ ಏನು ಬರ್ತದೆ ಅಂತಂದರೆ ನೋಡಿ, ಅನುನಾಸಿಕ ಅಕ್ಷರಗಳು. ಅನುನಾಸಿಕಗಳು ಇಷ್ಟೇ ನೆನ್ಪಿಟ್ಕೊಳ್ಳಿ, ನಿಮಗೆ ಗೊತ್ತು. ಅನುನಾಸಿಕ ಅಕ್ಷರಗಳಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಪದಗಳು. ನೇರವಾಗಿ ಬರ್ತಾವ ಇವು? ಇಲ್ಲ, ನೇರವಾಗಿ ಬರಲ್ಲ. ಈ ಥರ ಬರುತ್ತೆ ಕಾಗುಣಿತದಲ್ಲಿ. ನೋಡಿ, ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ. ಷಟ್ ಪ್ಲಸ್ ಮಾಸ ಷಣ್ಮಾಸ. ಷಣ್ಮಾಸ ಅಲ್ವಾ. ನೋಡಿ, ಇಲ್ಲಿ ಈ ಥರ ಬಂದಿದೆ ಷಣ್ಮಾಸ. ನ ಅನುನಾಸಿಕ ಅಕ್ಷರಗಳೇ ಇದೆ. ನೂ ನ್ಯ 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 ನ್ಯ. ನೋಡಿ, ಓಕೆ, ಚಿನ್ಮೂಲ. ಓಕೆ, ದಿಗ್ನಾಗ. ಓಕೆ, ಇಲ್ಲಿ ನೋಡ್ರಿ, ವಾಗ್ಮೌಧರ್ಯ. ಆ್ಯಂಡ್ ಓಕೆ,
ವಾನ್ಮೂಲ, ಓಕೆ, ದಿಗ್ಮೂಲ, ಸನ್ಮಾನ, ಷಣ್ಮುಖ, ಚಿನ್ಮಯ, ಓಕೆ, ಚಿನ್ಮೂಲ, ಸನ್ಮನಿ, ಓಕೆ, ತನ್ಮಯ, ಉನ್ಮಾದ, ಸನ್ಮಾರ್ಗ, ಜಗನ್ಮಾತೆ, ಓಕೆ. ಸೊ ಈ ಥರ ಎಲ್ಲ ಬರ್ತದೆ. ಓಕೆ, ನೋಡಿ ಬಿಡಿಸಿ ಬರೆದಾಗ, ಕೂಡಿಸಿ ಬರೆದಾಗ, ಪದಗಳ ವಿಗ್ರಹ ವಾಕ್ಯ ನೀವು ಮಾಡಿ ಬರೆಯುವಾಗ ಫೈಂಡ್ ಔಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಸ್ವರಾಕ್ಷರ, ಆಮೇಲೆ ವ್ಯಂಜನಾಕ್ಷರ, ಹಾಗೆ ಮತ್ತು ಪೂರ್ವಪದ, ಉತ್ತರ ಪದ, ಎಲ್ಲಿ ಯಾವ ಅಕ್ಷರಗಳು ಎಲ್ಲಿ ಬದಲಾಗಿ ಬರುತ್ತೆ ಅಥವಾ ಆದೇಶವಾಗಿ ಬರುತ್ತೆ ಅಥವಾ ಬೇರೆ ಅಕ್ಷರದ ಜೊತೆಗೆ ಅಥವಾ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬರ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕು ಅಷ್ಟೇ, ಬಹಳ ಕನ್ಫ್ಯೂಷನ್ಸ್ ಇಲ್ಲ. ಅನುನಾಸಿಕ ಸಂಧಿಗೇನೆ, ಅನುನಾಸಿಕ ನೀವು ವೆರಿ ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು. ನೋಡಿ, ಅನುನಾಸಿಕ ಸಂಧಿ ಅಂದರೆ ಅಲ್ಲಿ ಅನುನಾಸಿಕ ಅಕ್ಷರಗಳೇ ಬರ್ತದೆ. ಓಕೆ, ಪೂರ್ವಪದದ ಕೊನೆಯ ಅಕ್ಷರದ ಬದಲಾಗಿ ಅನುನಾಸಿಕ ಅಕ್ಷರಗಳೇ ಬರ್ತದೆ. ಇಲ್ಲಿ ನೋಡಿ, ಸತ್ ಪ್ಲಸ್ ನಿಮಿತ್ಯ, ಸನ್ನಿಮಿತ್ಯ, ತದ ಬದಲಾಗಿ ನ ಬಂದಿದೆ ಅಲ್ವಾ. ಇಲ್ಲಿ ಹೃಣ್ಮಂದಿರ ನೋಡಿ, ಈ ಪದಗಳು ಕೂಡ ನೋಡಿ ಹೇಳಲಿಕ್ಕೆ ಒಂಚೂರು ಕಠಿಣ ಅನ್ನಿಸ್ತದೆ ಕೆಲವೊಬ್ಬರಿಗೆ. ಈ ನಾಲಿಗೆ ತುಂಬ ತೊದಲೋರ್ಗೂ ತುಂಬ ಸ್ವಲ್ಪ ಕಠಿಣ ಅನ್ನಿಸ್ಬೋದು. ಓಕೆ, ವಿದ್ವನ್ಮನಿ, ಓಕೆ, ಜಗನ್ನಿಯಾಮಕ, ವಿದ್ಯುನ್ಮಂಡಲ, ಜಗನ್ಮಾತೆ, ಜಗನ್ಮೋಹನ, ಭಗವನ್ನಾಮ, ಚಿನ್ಮೂರ್ತಿ, ಜಗನ್ಮಾತೆ, ಹಸನ್ಮುಖ, ಜಗನ್ನಾಥ, ಓಕೆ, ಈ ಥರ ಜಗನ್ನಾಮ, ಓಕೆ, ಅಮ್ಮಯ್ಯ, ಕಮ್ಮನಿ, ಓಕೆ. ಸೊ ಈ ಥರ ಬರುವಂಥದ್ದು. ಓಕೆ, ಇನ್ನು ಶುತ್ವ ಸಂಧಿ ನೋಡುವ. ಓಕೆ, ಇಲ್ಲಿ ನೋಡ್ರಿ, ಪೂರ್ವ ಪದದ ಕೊನೆಯಲ್ಲಿ ಸಕಾರಕ್ಕೆ ಬದಲಾಗಿ ಶ ಬರ್ತದೆ. ಇವೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನಿಸುತ್ತೆ ನಿಮಗೆ ಅಲ್ವಾ. ನೀವು ಈ ಶಬ್ದಗಳನ್ನ ನೆನಪಿಟ್ಕೊಳ್ಳೋ ಬದಲಿ ಒಂದೆರಡು ಶಬ್ದ ಸರಿಯಾಗಿ ನೋಡ್ಕೊಂಬಿಡಿ, ಒಂದು 10ರಿಂದ 15 ಶಬ್ದ, ಆಮೇಲೆ ಈ ಟ್ರಿಕ್ಸ್ಗಳನ್ನ ನೆನಪಿಟ್ಕೊಂಬಿಡಿ. ಶುತ್ವ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಸಕಾರಕ್ಕೆ ಬದಲಾಗಿ ಶಕಾರ ಬರುತ್ತೆ ಆದೇಶವಾಗಿ. ನೋಡಿ, ಇಲ್ಲಿ ಬಂದಿದೆ ಮನಸ್ಸು ಪ್ಲಸ್ ಶುದ್ಧಿ, ಮನಃಶುದ್ಧಿ, ಸ ಬದಲಾಗಿ ಇಲ್ಲಿ ಶ ಬಂದಿದೆ. ಸ ಬದಲಾಗಿ ಶ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ತ ಬದಲಾಗಿ ಚ ಬರ್ತದಂತ ನೋಡ್ರಿ. ತ ಬದಲಾಗಿ ಜ, ಇಲ್ಲಿ ತನು ಬರ್ಬೋದು. ಇಲ್ಲಿ ನೋಡಿ ಬಂದಿದೆ, ಸ ಬಂದಿದೆ. ಇಲ್ಲಿ ಥ ಬದಲಾಗಿ ಚ, ದ ಬದಲಾಗಿ ಜನು ಬರುತ್ತೆ, ಜ ಎರಡು ಬರ್ಬೋದು ದ ಬದಲಾಗಿ. ಇನ್ನು ನ ಬದಲಾಗಿ ನಿಯ ಬರ್ತದೆ. ಓಕೆ, ಈ ಥರ ಬದಲಾಗಿ ಪದಗಳು ಬರುತ್ತೆ. ಮತ್ತು ಇಲ್ಲಿ ನೇರವಾಗಿ ಬರದೆ ಒತ್ತಕ್ಷರಗಳಾಗಿ ಬರ್ತದೆ, ಅದು ಕೂಡ ಗೊತ್ತಿರಲಿ. ಯಾವ ಥರ ಒತ್ತಕ್ಷರ? ಹಿಂಗೆ ಬರ್ತದೆ ಒತ್ತಕ್ಷರ, ಈ ಥರ ಒತ್ತಕ್ಷರ ರೂಪದಲ್ಲಿ ಬರುತ್ತೆ. ಗೊತ್ತಾಯ್ತಾ? ಈ ಥರ ಒತ್ತಕ್ಷರದ ರೂಪದಲ್ಲಿನೇ ಬರುವಂಥದ್ದು. ಈ ಥರ ಇಲ್ಲಿ ನೋಡಿ, ಶಕ ಚ ಒತ್ತಕ್ಷರ ಇದೆ, ಹೀಗೆ ಈ ಥರ ನೀವು ಕಂಡು ಹಿಡಿಬೇಕು ಪದಗಳನ್ನು. ಇದು ಸೂತ್ರಗಳನ್ನ ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಕಂಡು ಹಿಡಿತೀರ. ಇನ್ನು ಶುತ್ವ ಸಂಧಿ ಇಲ್ಲೊಂದು ನೋಡಿ, ಇದು ಕೊನೆ ಸಂಧಿ. ಇಲ್ಲಿ ಶ ಬದಲಾಗಿ ಟ, ಠ, ಡ, ಡಗಳು ಆದೇಶವಾಗಿ ಬರ್ತಾವು ಒಂದು. ಓಕೆ, ಆದರೆ ನೇರವಾಗಿ ಬರಲ್ಲ ಈ ಅಕ್ಷರಗಳು. ಟ, ಠ, ಡ, ಡ ಅಕ್ಷರಗಳು ಶ ಬದಲಾಗಿ ನೇರವಾಗಿ ಬರೋದಿಲ್ಲ. ಈ ಥರ ಒತ್ತಕ್ಷರಗಳ ರೂಪದಲ್ಲೇ ಬರ್ತಾವು. ಇಂಪಾರ್ಟೆಂಟ್ ಏನು ಗೊತ್ತಾ, ನಾ ಇವುಗಳಿಗೆ ನಿಮಗೆ ಉದಾಹರಣೆಗಳನ್ನ ಕೊಟ್ಟಿಲ್ಲ ಡಿಯರ್ ಫ್ರೆಂಡ್ಸ್. ಯಾಕಂದರೆ ಇವುಗಳ ಮೇಲೆ ವಿಶೇಷವಾಗಿ ಪರೀಕ್ಷೆಗಳಲ್ಲಿ ಕೇಳೋದೇ ಕಡಿಮೆ. ಓಕೆ, ಹಾಗಾಗಿ ಮತ್ತು ಅದು ಅಲ್ಲದೆ ಈ ಥರದ ಪದಗಳು ತುಂಬ ಸುಲಭ ಕಂಡುಹಿಡಿಲಿಕ್ಕೆ. ಇದು ಒಂದು ಟ್ರಿಕ್ ನೆನ್ಪಿಟ್ಕೊಂಬಿಡಿ. ಈ ಥರ ಒತ್ತಕ್ಷರಗಳು ಎಲ್ಲೇ ಕಂಡ್ರೂ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲಿ ನೋಡಿ ಇಂಪಾರ್ಟೆಂಟ್, ನಿಮಗೆ ಈ ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದು ಇಂಪಾರ್ಟೆಂಟ್ ಏನು ಕೊಟ್ಟಿದ್ದೀನಿ ಅಂದರೆ, ಹೆಂಗೆ ನೆನ್ಪಿಟ್ಕೊಳ್ಳೋಕ್ಕೂ ಒಂದು ಸುಲಭವಾದಂತಹ ಸೂತ್ರ ಏನು ನೋಡಿರಿ. ಇಂಪಾರ್ಟೆಂಟ್, ಶುತ್ವಕ್ಕೆ ಮತ್ತು ಶುತ್ವಕ್ಕೆ, ಶುತ್ವ ಇದೆರಡು ಏನು ವ್ಯತ್ಯಾಸ ನೋಡಿ. ಇಲ್ಲಿ ಶ ಬದಲಾಗಿ ಚ, ಛ, ಜ ಅಕ್ಷರಗಳು ಶದ ಬದಲಾಗಿ ಬರುತ್ತೆ. ಅದು ನೇರವಾಗಿ ಬರಲ್ಲ, ಈ ಥರ ಒತ್ತಕ್ಷರಗಳ ರೂಪದಲ್ಲಿ ಬರುತ್ತದೆ. ಇನ್ನು ಶುತ್ವ ಸಂಧಿಗೆ
ಶದ ಬದಲಾಗಿ ನೋಡಿ ಶುತ್ವ ಇಲ್ಲಿ ಶ ಇದೆ, ಇಲ್ಲಿ ಶುತ್ವ ಇದು ಶ ಇದೆ, ಅಂದರೆ ಅದೇ ಪದಗಳೇ ಬರುತ್ತೆ ನೋಡಿ. ಎಷ್ಟು ಸುಲಭ ಇದೆ. ಸಮಾಜ ವಿಜ್ಞಾನ ವಿಷಯದ ಥರನೇ, ಸಮಾಜ ವಿಜ್ಞಾನ ವಿಷಯದಲ್ಲೂ ಪ್ರಶ್ನೆಗಳಲ್ಲೇ ಉತ್ತರ ಇರ್ತದೆ. ನಿಜವಾಗ್ಲೂ ನಾವು ಪ್ರಶ್ನೆಗಳನ್ನೇ ಸರಿಯಾಗಿ ಓದಬೇಕಷ್ಟೆ. ಇನ್ನು ನೋಡಿರಿ ಇಲ್ಲಿ ಏನಿದೆ, ಶುತ್ವ ಸಂಧಿಗೆ ಇಲ್ಲಿ ಶನ ಜಾಸ್ತಿ ಬರುತ್ತೆ. ಶ ಅಕ್ಷರಕ್ಕೆ ಇದು ಒತ್ತಕ್ಷರ ಬರುತ್ತೆ. ಇಲ್ಲಿ ಶುತ್ವ ಶ ಬದಲಾಗಿ ಈ ಅಕ್ಷರಗಳು ಬರ್ತದೆ ಆದೇಶವಾಗಿ, ಬಟ್ ನೇರವಾಗಿ ಬರಲ್ಲ. ಆ್ಯಸ್ ಯೂಶುವಲ್ ಆಗಿ ಬರಲ್ಲ. ಈ ಥರ ಒತ್ತಕ್ಷರ ರೂಪದಲ್ಲೇ ಬರ್ತದೆ. ಈ ಒತ್ತಕ್ಷರಕ್ಕೆ ಈ ಒತ್ತಕ್ಷರ ರೂಪದಲ್ಲೇ ಬರ್ತದೆ. ಇಷ್ಟೇ. ಇನ್ನು ಅನುನಾಸಿಕ ಅಕ್ಷರಗಳು ಎಲ್ಲೇ ಕಂಡರೂ ಅದನ್ನು ನೀವು ಅನುನಾಸಿಕ ಸಂಧಿ ಅಂತಾನೇ ಫೈಂಡ್ ಔಟ್ ಮಾಡಿಬಿಡಿ. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಆ್ಯಂಡ್ ಡೋಂಟ್ ಟೇಕ್ ಎನಿ ಮೋರ್ ಟೈಮ್ ಇನ್ ದಟ್ ಟೈಮ್. ಬಟ್ ಸೂತ್ರಗಳು ನೆನಪಿರಲಿ. ಸೂತ್ರಗಳಂದರೆ ಯಾವುದು, ಪೂರ್ವಪದ ಉತ್ತರ ಪದ ಯಾವುದು, ಎಲ್ಲಿ ಕಚಟತಪಗಳಿಗೆ ಎಲ್ಲಿ ಗಜಡದಬಗಳು ಬರುತ್ತೆ, ಯಾವ ಅಕ್ಷರಗಳ ಬದಲಾಗಿ ಯಾವ ಅಕ್ಷರ ಬರುತ್ತೆ, ಯಾವ ಅಕ್ಷರ ಲೋಪ ಆಗಿ ಹೊಸದಾಗಿ ಬರುತ್ತೆ, ಅಥವಾ ಯಾವ ಅಕ್ಷರದ ಬದಲಾಗಿ ಮತ್ತೊಂದು ಹೊಸದಾಗಿ ಬರುತ್ತದೆ, ಅಥವಾ ಸಂಪೂರ್ಣ ಬದಲಿ ಆಗ್ತದೆ. ಸೊ ಈ ಥರ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಮತ್ತು ಸ್ವರಸಂಧಿ ಯಾವುದು, ವ್ಯಂಜನಾಕ್ಷರಗಳು, ಸ್ವರಾಕ್ಷರಗಳು, ಆಮೇಲೆ ಕನ್ನಡ ಪದ, ಸಂಸ್ಕೃತ ಪದ, ಇವು ಕೆಲವೊಂದಿಷ್ಟನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮಗೆ ಗ್ರಾಮರ್ ತುಂಬ ಸುಲಭ, ತುಂಬ ಈಸಿ ಇದೆ. ಜಸ್ಟ್ ಫೋಕಸ್ ಆನ್ ದ ಕಾನ್ಸೆಪ್ಟ್. ಓಕೆ. ಆ್ಯಂಡ್ ಧ್ಯಾನ ಮಾಡಿ. ಇದೇ ಧ್ಯಾನ ಅಂದರೆ ಪದೇ ಪದೇ ಡಿ ವಿ ಜಿಯವರು ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಬಾರದು ಇನ್ನೊಂದನು. ಸೊ ನೀವು ಚೆನ್ನಾಗಿ ಒಂದು ಧ್ಯಾನ, ನೀವು ಒಂದು ಅಡುಗೆ ಮಾಡ್ತಿದ್ದೀರಾ, ಅಡುಗೆ ಕಲಿತಿದ್ದೀರಾ, ಫೋಕಸ್ ಆನ್ ದ್ಯಾಟ್, ಅದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್. ಓಕೆ. ಅಡುಗೆ ಮಾಡೋವಾಗ ಇನ್ಯಾರ್ದೋ ಜೊತೆ ಜಗಳ ಮಾಡೋದಾಗಲಿ, ಅಥವಾ ಯಾರನ್ನೋ ಬೈಕೊಂಡಾಗಲಿ, ಊಟ ಮಾಡ್ತಿದ್ದೀರಾ ಮೌನವಾಗಿ ಸುಮ್ಮನೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೋತಾ, ಕೃತಜ್ಞತೆ, ಯಾಕಂದ್ರೆ ಊಟ ಇಲ್ಲದೆ ಬದುಕೋಕ್ಕಾಗಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೋತಾ ಊಟ ಮಾಡಬೇಕು. ಓಕೆ. ಹಂಗೆ ಅದನ್ನೇ ಧ್ಯಾನ ಅಂತ ಹೇಳೋದು. ನೀವು ಒಂದು ಈಗ ಒಂದು ಹೊಲದಾಗ ಕೆಲಸ ಮಾಡ್ತೀರಾ, ಅದನ್ನೇ ಚೆನ್ನಾಗಿ ಯಾವ ಹೊಲ ಏನು ಎಷ್ಟು ಹಾಕಬೇಕು, ಎಷ್ಟು ಇದು ಗೊಬ್ಬರ ಹಾಕಬೇಕು, ಯಾವ ಬೆಳೆ ಬೆಳಿಬೇಕು, ಯಾವ ಥರ, ಫೋಕಸ್ ಆನ್ ದ್ಯಾಟ್, ಹಿಂದೇನೂ ಅಲ್ಲ. ಓಕೆ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇಂಗ್ಲೀಷ್ ಕನ್ನಡ ಗ್ರಾಮರ್ಗಳು ಕೂಡ ಅಷ್ಟೇ ತುಂಬ ಸುಲಭ ಇದೆ. ಏನೂ ಕನ್ಫ್ಯೂಷನ್ ಇಲ್ಲ. ಎಷ್ಟು ನೀವು ಚೆನ್ನಾಗಿ ಲಕ್ಷ್ಯಗೊಟ್ಟು ಕಲಿತೀರಾ ಅಷ್ಟೇ ಬೇಗ ಸರಳ ಆಗುತ್ತೆ ಎಲ್ಲನೂ. ಓಕೆ. ಆ್ಯಂಡ್ ಮತ್ತು ಇನ್ನೊಂದು ಮುಖ್ಯವಾಗಿ ಅಭ್ಯಾಸ ಅಂತ ಬಂದಾಗ, ಓಕೆ, ಮನಸ್ಸು ಶಾಂತವಾಗಿರಬೇಕು, ಚೆನ್ನಾಗಿ ಕಲೀರಿ ಅಷ್ಟೇ. ಅದು ನಿಮಗೆ ಬೇಗ ಮೈಂಡಲ್ಲಿ ಉಳಿಯುತ್ತೆ. ಓಕೆ. ಆ್ಯಂಡ್ ಬರೀ ಎಲ್ಲೋ ಕೇಳದೆ ಓದಿದೆ ಬರದೆ ಹಂಗೆ ಮಾಡಬೇಡಿ. ಒಂದೊಂದು ಸಂಧಿ ಸಮಾಸಕ್ಕೂ ಅಟ್ಲೀಸ್ಟ್ ಒಂದು 30-40 ಪದಗಳನ್ನು ಅಥವಾ ಹೆಚ್ಚು ಪದಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಇದು ಒಟ್ಟು ಮರ್ತು ಹೋಗಲ್ಲ. ಓಕೆ. ಆ್ಯಂಡ್ ಓಕೆನಾ. ಮತ್ತು ಇನ್ನೊಂದು ನಂದು ಸಜೆಷನ್ ಏನಂದರೆ, ಕೇವಲ ಎಕ್ಸಾಮ್ ಪರ್ಪಸ್ ಓದಬೇಡಿ. ಓಕೆ. ಒಂದು ಭಾಷೆಯನ್ನು ಅಷ್ಟೇ ಪ್ರೀತಿ ಗೌರವದಿಂದ ಕಲಿತೀನಿ, ಅದ್ರ ಬಗ್ಗೆ ತಿಳ್ಕೋಬೇಕು, ಭಾಷೆಯ ಜ್ಞಾನವನ್ನು ಪಡಿಬೇಕು ಅನ್ನೋ ಹಂಬಲದಿಂದ ನೀವು ಕಲಿಯೋದಾದರೆ ನಿಮಗೆ ಇನ್ನೂ ಹೆಚ್ಚು ಸೋರ್ಸಸ್ಗಳು ಸಿಗ್ತಾ ಹೋಗುತ್ತೆ, ಕಲಿತೀರಾ. ಓಕೆ. ಐ ಹೋಪ್ ನಿಮಗಿದು ಖಂಡಿತ ವಿಡಿಯೋ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓಕೆ. ಮತ್ತು ಮುಂದೆ ಸಮಸ್ಯೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ನಾನು. ವಿಶ್ವಮೈತ್ರಿ ನಮ್ಮ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ವಿಡಿಯೋನ ಶೇವ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಒಂದು ಲೈಕ್ ಕೊಡಿ. ಈ ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. ಎಕ್ಸಾಮ್ ತುಂಬ ದಿನ ಉಳಿದಿಲ್ಲ, ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಕ್ಟೋಬರಲ್ಲಿ ಅಂತ. ಆ್ಯಂಡ್ ಚೆನ್ನಾಗಿ ಸ್ಟಡಿ ಮಾಡಿ, ಹೆಚ್ಚು ಅಭ್ಯಾಸದ ಕಡೆ ಫೋಕಸ್ ಮಾಡಿ. ಓಕೆ. ಎನಫ್ ಈಸ್ ಎನಫ್. ಓಕೆ. ಚೆನ್ನಾಗಿ ಮಾಡಿ. ಇಲ್ಲಿವರೆಗೂ ಎಕ್ಸಾಮ್ ಬರಲಿ ಓದೋಣ ಅಂತ ಕಾಯ್ಕೊಂಡು ಕೂತವರು ಇನ್ಮೇಲಾದರೂ ಚೆನ್ನಾಗಿ ಸ್ಟಡಿ ಮಾಡಿ. ಯಾಕಂದರೆ ಒಬ್ಬೊಬ್ರದ್ದು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರು ಎಕ್ಸಾಮ್ ಮಾರನೇ ದಿನವೇ ಓದಿ ಪಾಸ್ ಆಗೋರು ಇರ್ತಾರೆ. ಓಕೆ. ಸೊ ಆದರೂ ಓದಿ. ಓಕೆ. ಚೆನ್ನಾಗಿ ಓದಿ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.